ಹೆಲ್ತ್ ಕೇರ್ ಎನ್ಎಬಿಎಚ್ ಅನುಮೋದಿತ ಆಯುರ್ವೇದ ಆಸ್ಪತ್ರೆ. ಬಿಪಿಎಲ್ ಕಾರ್ಡುದಾರರಿಗೆ ಹಾಗೂ ಬಡವರಿಗೆ 25% ರಿಯಾಯಿತಿ ದರದಲ್ಲಿ ವೈದ್ಯಕೀಯ ಸೇವೆ. ಬೆನ್ನು, ಕೀಲು, ಕುತ್ತಿಗೆ, ಮಧುಮೇಹ, ನರವ್ಯಾಧಿ, ಗ್ಯಾಸ್ಟ್ರಿಕ್, ಇಎನ್ಟಿ, ತಾಯಿ ಹಾಗೂ ಮಗುವಿನ ಆರೈಕೆ, ಜೊತೆಗೆ ವೃದ್ಧರಿಗೆ ಸಮಗ್ರ ಶುಶ್ರೂಷೆ ಹಾಗೂ ಚಿಕಿತ್ಸೆ. ಆಧುನಿಕ ಸೌಲಭ್ಯಗಳ ಐಎಐಎಂ ಹೆಲ್ತ್ ಕೇರ್. ಜಾರಕಬಂಡೆಕಾವಲ್, ಅಟ್ಟೂರು ಅಂಚೆ, ಯಲಹಂಕ, ಬೆಂಗಳೂರು. ವಿವರಗಳಿಗೆ 08028567000. ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಡಯಲ್ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಡಯಲ್ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇಂದು ನಾವು ತಿಳಿಸಿಕೊಡುವಂತಹ ವಿಷಯಗಳು ಯಾವುದು? ಬೆನ್ನುಹುರಿಗೆ ಸಂಬಂಧಪಟ್ಟಂತಹ ವಿಷಯ. ಬೆನ್ನುಹುರಿನ ಸೊಂಟದ ಒಂದು ಭಾಗದಲ್ಲಿ ಹೆಚ್ಚಾಗಿ ಬಾಧಿಸುವಂತಹ ಕೆಲವಾರು ಆರೋಗ್ಯದ ಸಮಸ್ಯೆಗಳು, ಅವುಗಳಲ್ಲಿ ಮುಖ್ಯವಾಗಿ ಸ್ಪಾಂಡಲೈಟಿಸ್, ಸ್ಲಿಪ್ ಡಿಸ್ಕ್ ಹಾಗೂ ಸಯಾಟಿಕಾ, ಈ ಕೆಲವಾರು ಸಮಸ್ಯೆಗಳ ಕುರಿತಾಗಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ವಿಸ್ತೃತ ಮಾಹಿತಿಯನ್ನ ನಿಮ್ಮೆಲ್ಲರ ಮನೆ ಬಾಗಿಲಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನ ಮಾಡ್ತಿದೀವಿ. ಕಾರ್ಯಕ್ರಮದ ಮುಖೇನ ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯದ ಜೊತೆಗೆ ಯಾವುದಾದ್ರೂ ಸಮಸ್ಯೆಗಳಿದ್ದಲ್ಲಿ, ಅಂದ್ರೆ ನಿಮಗೂ ಕೂಡ ಸ್ಲಿಪ್ ಡಿಸ್ಕ್ ಇರಬಹುದು, ಸ್ಪಾಂಡಲೈಟಿಸ್ ಇರಬಹುದು ಅಥವಾ ಸಯಾಟಿಕಾ, ಈ ಸಮಸ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದಲ್ಲಿ, ನೀವು ಪ್ರಿಯರ್ ಮೆಡಿಕೇಶನ್ಸ್ ಅಲ್ಲಿ ಇದ್ದಲ್ಲಿ, ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೀವು ನಿಮ್ಮ ಪ್ರಶ್ನೆಗಳನ್ನ, ನಿಮ್ಮ ಆತಂಕಗಳನ್ನ ದೂರ ಮಾಡ್ಕೋಬಹುದು ಅಂತ ಹೇಳ್ತಾ, ಈ ದಿನಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಯನ್ನ ತಿಳಿಸಿಕೊಡ್ಲಿಕ್ಕೆ ನಮ್ಮೊಂದಿಗಿದ್ದಾರೆ ಐಎಂ ಹೆಲ್ತ್ ಕೇರ್ ಸೆಂಟರ್ ನ ಕ್ಲಿನಿಕಲ್ ರಿಜಿಸ್ಟ್ರಾರ್ ಆಗಿ ಕಾರ್ಯನಿರ್ವಹಿಸಿರುವಂತಹ ಶ್ರೀಯುತ ಡಾಕ್ಟರ್ ವಿವೇಕಾನಂದ್ ಅವರು. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ಮತ್ತೊಮ್ಮೆ ತಿಳಿಸಿ ಹೇಳ್ತಾ ಇದ್ದೀನಿ, ನಾವಿಂದು ತಿಳಿಸಿಕೊಡ್ತಾ ಇರುವಂತಹ ವಿಷಯ ಸ್ಪಾಂಡಲೈಟಿಸ್, ಸಯಾಟಿಕಾ ಹಾಗೂ ಸ್ಲಿಪ್ ಡಿಸ್ಕ್ ಗೆ ಸಂಬಂಧಪಟ್ಟಿರುತ್ತೆ. ತಾವು ಕರೆ ಮಾಡುವಂತಹವರು ದಯವಿಟ್ಟು ಕರೆ ಮಾಡಿದಾಗ ನಿಮ್ಮ ಸಂಪೂರ್ಣ ಪ್ರಶ್ನೆಯನ್ನ ಕೇಳಿ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ. ಸೊ ಈ ಮೂರು ಸಮಸ್ಯೆಗಳಲ್ಲಿ ನೀವು ಕೂಡ ಬಳಲ್ತಾ ಇದ್ರೆ ನೀವು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾಹಿತಿಯನ್ನ ವಿನಿಮಯ ಮಾಡ್ಕೋಬಹುದಾಗಿದೆ. ಡಾಕ್ಟರ್, ಈಗ ಮೊದಲನೇದಾಗಿ ಸ್ಪಾಂಡಲೈಟಿಸ್. ನಾವು ನಾರ್ಮಲಿ ನಮ್ಮ ಫಿಸಿಕಲ್ ಬಾಡಿಗೆ ಮೇನ್ ಸ್ಟ್ರೆಂತ್ ಬೆನ್ನುಹುರಿ ಅಂತ ಹೇಳ್ತೀವಿ. ಸೊ ಬೆನ್ನು ಗಟ್ಟಿ ಇದ್ರೆ, ಸೊಂಟ ಬೆನ್ನು ಗಟ್ಟಿ ಇದ್ರೆ ಏನ್ ಬೇಕಾದ್ರೂ ಜೀವನದಲ್ಲಿ ನಾವು ಸಾಧಿಸಬಹುದು, ಶ್ರಮದಿಂದ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಸೊ ಇಂಥ ಸಮಯದಲ್ಲಿ ಬೆನ್ನುಹುರಿಯೇ ಯಾಕೆ ಈ ಒಂದು ಸಮಸ್ಯೆಗಳಿಗೆ ಟಾರ್ಗೆಟ್ ಆಗುತ್ತೆ? ಅದರಲ್ಲಿ ಸ್ಪಾಂಡಲೈಟಿಸ್ ಎಷ್ಟು ಒಂದು ಇಂಪಾರ್ಟೆಂಟ್ ಕಾಯಿಲೆ? ನೀವು ಹೇಳಿದಾಗ 3 ಕಾಯಿಲೆಗಳಲ್ಲಿ ಸ್ಪಾಂಡಲೈಟಿಸ್, ಸ್ಲಿಪ್ ಡಿಸ್ಕ್, ಸಯಾಟಿಕಾ ಇತ್ತೀಚೆಗೆ ತುಂಬಾ ಪ್ರಾಮಿನೆಂಟ್ ಆಗಿ ಕಾಣ್ತಾ ಇದೆ. ನಮ್ಮ ಕರೆಂಟ್ ಲೈಫ್ ಸ್ಟೈಲ್, ಟ್ರಾವೆಲ್, ರೋಡ್ ಕಂಡೀಷನ್, ಮತ್ತೆ ನೈಟ್ ಶಿಫ್ಟ್ ಮಾಡುವಂತದ್ದು, ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಬರುವಂತದ್ದು, ಇವೆಲ್ಲ ಒಗ್ಗಟ್ಟಿಗೆ ಬಂದು ಈ ಪ್ರಾಬ್ಲಮ್ ಕಂಡು ಬರುತ್ತೆ. ಇದೊಂದು ಮೆಕ್ಯಾನಿಕಲ್ ಪ್ರಾಬ್ಲಮ್ ಆಗಿ ಕನ್ಸಿಡರ್ ಮಾಡ್ತಾ ಇದೀವಿ ನಾವು. ನೀವು ಹೇಳಿದಾಗೆ ದ ಸ್ಪೈನ್ ಸೆಂಟರ್ ಫಲ್ಕ್ರಮ್ ಅಂತ ಹೇಳ್ತೀವಿ, ಎಲ್ಲ ಮೂವ್ಮೆಂಟ್ಗೂ ಅದು ಒಂದು ಸಹಾಯ ಕೊಡುವಂತದ್ದು. ಈ ಸ್ಪಾಂಡಲೈಟಿಸ್ ಅಂತ ಶಬ್ದ ನಾವು ನೋಡುವಾಗ ವರ್ಟಿಬ್ರಲ್ ನಲ್ಲಿ ಇರುವೊಂದು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಇಲ್ಲ ಊತ ಅಂತ ಹೇಳ್ತೀವಿ. ಸ್ಪೈನ್ ಬೋನ್ ನಲ್ಲಿ ಒಂದು ಊತ. ಸ್ಪಾಂಡಲೈಟಿಸ್ ನಲ್ಲಿ ನಾವು ಈಗ ಹಲವಾರು ಟೈಪ್ ಕಾಣ್ತಾ ಇದ್ವಿ. ಮೇನ್ ಆಗಿ ಈ ಐಟಿ ಸೆಕ್ಟರ್ ನಲ್ಲಿ ನೋಡುವವರಿಗೆ ಕುತ್ತಿಗೆನಲ್ಲಿ ಪ್ರಾಬ್ಲಮ್ ಬರುತ್ತೆ. ಸರ್ವೈಕಲ್ ಸ್ಪಾಂಡಲೈಟಿಸ್ ಅಂತ ಒಂದು ಕಂಡೀಷನ್ ಅನ್ನು ನಾವು ನೋಡ್ತಾ ಇದೀವಿ. ಪೇನ್ ಕುತ್ತಿಗೆನಲ್ಲಿ ಶುರುವಾಗಿ ಕೈಗೆ ಬರುತ್ತೆ, ನಮ್ನೆಸ್ ಬರಬಹುದು. ಸೊ ಹೆಚ್ಚಾಗಿ ಆಕ್ಯುಪೇಷನಲ್ ಹಜಾರ್ಡ್ ಆಗಿ ನೀವು ಪರಿಗಣಿಸ್ತೀರಾ? ಹೌದು. 2014-2015 ನಲ್ಲಿ ಜಾಸ್ತಿ ನಾವು ಹೇಳೋದು ಇದು ಆಕ್ಯುಪೇಷನಲ್ ಹಜಾರ್ಡ್ ಆಗಿ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. 2 ವೀಲರ್ಸ್ ಮೇಜರ್ ಕಾಂಟ್ರಿಬ್ಯೂಟರ್, ಮತ್ತೆ ನಾವು ಈಗ ಮೊಬೈಲ್ ಫೋನ್ಸ್, ಲ್ಯಾಪ್ಟಾಪ್ಸ್, ಮತ್ತೆ ಐಪ್ಯಾಡ್, ಈ ಟ್ಯಾಬ್ಲೆಟ್ಸ್ ಏನ್ ಯೂಸ್ ಮಾಡ್ತೀವೋ, ಇತ್ತೀಚೆಗೆ ನ್ಯೂಸ್ ಪೇಪರ್ ನಲ್ಲೂ ಪಬ್ಲಿಷ್ ಆಗಿತ್ತು. ನಾವು ಹೀಗೆ ಕುತ್ತಿಗೆ ಬಗ್ಸಿ ನೋಡುವ ಕಾರಣ ಒಂದು 60 kg ತಲೆ ಮೇಲೆ ಇಟ್ಟಂಗೆ ಪ್ರೆಷರ್ ಬರ್ತದೆ ಅಂತ. ಸೊ ಈ ಕುತ್ತಿಗೆನಲ್ಲಿರುವ 7 ಎಲುಬುಗಳು ತುಂಬಾ ಸಣ್ಣ ಎಲುಬುಗಳು. ಎಲುಬುಗಳಿಗೆ ಅಷ್ಟೊಂದು ಭಾರ ತಗೊಳ್ಳಿಕ್ಕೆ ಆಗೋದಿಲ್ಲ. ಅಂಡ್ ನಮ್ಮ ಬಾಡಿಯನ್ನ ನಾವು ಹಳೆಗಾಲದಲ್ಲಿ ಎಣ್ಣೆ ಸ್ನಾನ ಮಾಡಿ, ವ್ಯಾಯಾಮ ಮಾಡಿ, ಚೆನ್ನಾಗಿ ನೋಡ್ಕೋತಾ ಇತ್ತು. ಹೌದು, ಒಂದು ಬಾಡಿಯನ್ನ ಸರ್ವಿಸ್ ಮಾಡೋ ತರ ನಮ್ಮ ಬಾಡಿಗೂ ಸರ್ವಿಸ್ ಇತ್ತು. ಇತ್ತೀಚೆಗೆ ನಾವು ಊಟ ಕೊಡ್ತೀವಿ, ನಿದ್ದೆ ಮಾಡ್ತೀವಿ, ಜಿಮ್ಗೆ ಹೋಗ್ತೀವಿ, ಬಟ್ ಆಯಿಲಿಂಗ್ ಆಗಲಿ ಒಂದು ಸರ್ವಿಸಿಂಗ್ ಆಗಲಿ ನಾವು ಮಾಡದೇ ಇರುವ ಕಾರಣ ಸ್ಟ್ರಕ್ಚರಲ್ ಡಿಜೆನರೇಷನ್ ಮತ್ತೆ ಇನ್ಫ್ಲಮೇಷನ್ ಬರುವಂತದ್ದು. ಸೊ ಸ್ಪಾಂಡಿಲೈಟಿಸ್ ನಾವು ಕಾಮನ್ ಆಗಿ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಕುತ್ತಿಗೆನಲ್ಲಿ ಬರುವಂತ ನೋವು, ಲಂಬಾರ್ ಸ್ಪಾಂಡಿಲೈಟಿಸ್ ಸೊಂಟದಲ್ಲಿ ಬರುವಂತ ನೋವುಗಳು, ಮತ್ತೆ ಆಂಕಿಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಒಂದು ರೇರ್ ಕಂಡೀಷನ್ ಇದೆ.
ಇದೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಹೆಚ್ಚಾಗಿ 3 ವಿಧ ನೀವು ಮೇನ್ 3 ಇದು ಅಂತ ಹೇಳ್ತಾ ಇದ್ರಿ. ಸೊ ಒಂದು ಸರ್ವೈಕಲ್ ಸ್ಪಾಂಡಿಲೈಟಿಸ್, ಇನ್ನೊಂದು ಲಂಬಾರ್ ಸ್ಪಾಂಡಿಲೈಟಿಸ್, ಇನ್ನೊಂದು ಆಂಕಿಲೋಸಿಂಗ್ ಸ್ಪಾಂಡಿಲೈಟಿಸ್. ಸೊ ಇದಕ್ಕೆ ಮುಖ್ಯ ಕಾರಣಗಳನ್ನ ನೀವು ತಿಳಿಸ್ತಾ ಹೋದಾಗ ಹೇಳಿದ್ರಿ ಯಾಕೆ ಈ ರೀತಿ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಒಂದು ಏಜ್ ಗ್ರೂಪ್ ಅಂತ ನಾವು ಗಮನಿಸಿದಾಗ ಯಾವ ವಯಸ್ಸಿನವರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣುತ್ತೆ? ಹಲವಾರದಲ್ಲಿ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಅಬೌವ್ ದ ಏಜ್ ಆಫ್ 50-55 ಅಂತ ಹೇಳ್ತಾ ಇದ್ರು. ಆದ್ರೆ ಲೈಕ್ ಐ ಸೆಡ್ 2013 ಇಂದ ನಾವು ನೋಡಿದ್ರೆ BPO ಇಂಡಸ್ಟ್ರೀಸ್ ಜಾಸ್ತಿ ಅಪ್ಕಮಿಂಗ್ ಆಗಿದೆ, IT ಇಂಡಸ್ಟ್ರೀಸ್ ಮುಂದೆ ಬಂದಿದೆ. ಬ್ಯಾಂಗ್ಳೂರ್ ಕೂಡ ಒಂದು IT ಸಿಟಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಂಡ್ ಪೀಪಲ್ ಹ್ಯಾವ್ ಟು ಟ್ರಾವೆಲ್ ಒಂದು 2-3 ಅವರ್ಸ್ ಟ್ರಾವೆಲ್ ಮಾಡಬೇಕು ಆಫೀಸ್ ರೀಚ್ ಆಗಲಿಕ್ಕೆ. ಡೆಡ್ ಲೈನ್ಸ್ ಇರುತ್ತೆ. ಸೊ ಮೊಬೈಲ್ ಫೋನ್ ಹೀಗೆ ಕುತ್ತಿಗೆ ಹತ್ರ ಹಿಡ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. 2 ವೀಲರ್ಸ್ ಓಡಿಸುವಾಗಲೂ ಎಷ್ಟೋ ಜನರು ಮೊಬೈಲ್ ಇಟ್ಕೊಂಡು ಓಡಿಸ್ತಾರೆ. ಈ ಇದರಿಂದೆಲ್ಲ ಯಾವ ಜಾಯಿಂಟ್ ಅನ್ನು ನಾವು ಜಾಸ್ತಿ ವೇರ್ ಅಂಡ್ ಟೇರ್ ಯೂಸ್ ಮಾಡ್ತೀವೋ ಅಲ್ಲಿ ವೇರ್ ಅಂಡ್ ಟೇರ್ ಕಂಡು ಬಂದೇ ಬರುತ್ತೆ. ಸೊ ಈ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇತ್ತೀಚೆಗೆ ನಮ್ಮ ಕರೆಂಟ್ ಆಕ್ಯುಪೇಷನ್, ಇಟ್ ಕುಡ್ ಬಿ IT, ಇಟ್ ಕುಡ್ ಬಿ ಎನಿಥಿಂಗ್ ಟು ಡೂ ವಿತ್ ರೈಟಿಂಗ್. ಓಕೆ, ಸೊ ಈ ಸ್ಟ್ರೆಸ್ ಆಲ್ಸೋ ಅ ಮೇಜರ್ ಕಾಂಟ್ರಿಬ್ಯೂಟರ್. ಹೌದು, ನೀವು ಗಮನಿಸಿದ್ರೆ ಪೀಪಲ್ ಆರ್ ಅ ಲಿಟಲ್ ಫ್ರಸ್ಟ್ರೇಟೆಡ್. ಅವ್ರ ಕುತ್ತಿಗೆಯನ್ನು ಹೀಗೆ ರಬ್ ಮಾಡ್ತಾ ಇರ್ತಾರೆ. ಸೊ ವಿ ಆಲ್ಸೋ ಸೇ ದಟ್ ದ ನೆಕ್ ಇಸ್ ಅನ್ ಇಮೋಷನಲ್ ಸೆಂಟರ್ ಅಂತ. ನಾವು ಇಮೋಷನ್ಸ್ ಅನ್ನ ಅಲ್ಲಿ ಇಟ್ಕೊಳ್ತೀವಿ, ಫ್ರಸ್ಟ್ರೇಟ್ ಆಗ್ತೀವಿ. ನಿಮ್ಮ ಬಾಸ್ ಬಂದು ನಿಮ್ಮ ಹತ್ರ ಇಷ್ಟು ದೂರ ಹೋಗ್ಬೇಕು, ಇಲ್ಲ ಈ ಒಂದು ಕೆಲಸ ಮುಗಿಸಿ ಹೋಗು ಅಂತ ಹೇಳುವಾಗ ಅವರನ್ನ ಬಯಲಿಕ್ಕೆ ಆಗುದಿಲ್ಲ. ಸೊ ಅದನ್ನ ನಾವು ಕುತ್ತಿಗೆನಲ್ಲಿ ಇಟ್ಕೊಳ್ತೀವಿ ಅಂತ ಹೇಳ್ತೀವಿ. ಅಂಡ್ ಪೀಪಲ್ ಕ್ರಾಕ್ ದೇರ್ ನೆಕ್ಸ್. ಸೊ ಇದೆಲ್ಲ ಆ ಒಂದು ಲೋಕಲ್ ಏರಿಯಾದಲ್ಲಿ ಬರುವಂತ ಮಸಲ್ ಸ್ಪಾಸಮ್ ಇಂದ ಶುರು ಆಗುವಂತದ್ದು. ಸೊ ಇದೆಲ್ಲ ಮಸ್ಕ್ಯುಲೋಸ್ಕೆಲಿಟಲ್ ಡಿಸಾರ್ಡರ್ಸ್ ನಲ್ಲಿ ಫಸ್ಟ್ ಬರುತ್ತೆ. ಮಸಲ್ ಒಂದು ಸ್ಪಾಸಮ್ ಬಂದು ಸರ್ವೈಕಲ್ ಕರ್ವೇಚರ್ ಲಾಸ್ ಆಗುತ್ತೆ ಅಂತ ಹೇಳ್ತೀವಿ. ಲಾಸ್ ಆಗುವಾಗ ನೀವು ಹೇಳಿದಾಗ ಡಿಸ್ಕ್ ಮೇಲೆ ಪ್ರೆಷರ್ ಬಂದು ನರವನ್ನ ಟಚ್ ಮಾಡುತ್ತೆ. ಯಾವ ನರವನ್ನ ಟಚ್ ಆಗುತ್ತೋ ಅಲ್ಲಿಂದ ಪೇನ್ ರೇಡಿಯೇಟ್ ಆಗ್ಬಹುದು. ಓಕೆ ಓಕೆ, ಸೊ ಅಲ್ಲಿ ಪ್ರಾಬ್ಲಮ್ ಕಂಪ್ರೆಷನ್ ಆಗೋದ್ರಿಂದ ಅಥವಾ ಟಚ್ ಆಗೋದ್ರಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕ್ ಕ್ಲಿನಿಕಲ್ ಸಿಂಪ್ಟಮ್ಸ್ ಏನಿರುತ್ತೆ, ಹೇಗೆ ಗೊತ್ತಾಗುತ್ತೆ ನಿಮ್ಗೆ ಈ ಪೇಷಂಟ್ ಇಂಥದ್ರಿಂದನೇ ಬಳಲ್ತಿರಬಹುದು ಅಂತ? ಈ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಇರೋ ಕಂಡೀಷನ್ ನಲ್ಲಿ ನಾವು ಹೇಳಿದಾಗೆ ಕುತ್ತಿಗೆ ನೆಕ್ ಇಸ್ ದ ಮೇನ್ ಏರಿಯಾ. ಸೊ ಅಲ್ಲಿಂದ ಬರುವಂತ ಸರ್ವೈಕಲ್ ನರ್ವ್ಸ್ ಏನಿದೆಯೋ ಕೆಲವು ತಲೆಗೂ ಹೋಗುತ್ತೆ, ಕೆಲವು ಚೆಸ್ಟ್ಗೆ, ಬ್ಯಾಕ್ಗೆ, ಕೈಗೆ ಬರುವಂತದ್ದು. ಸೊ ಈ 7 ನರ್ವ್ಸ್ ಕುತ್ತಿಗೆಯಿಂದ ಬರುವಂತ ನರ್ವ್ಸ್ಗೆ ಒಂದೊಂದು ಏರಿಯಾ ಇದೆ ಸಪ್ಲೈ ಮಾಡುವಂತದ್ದು. ಸೊ ಡಿಪೆಂಡಿಂಗ್ ಆನ್ ವಿಚ್ ನರ್ವ್ ಪ್ರೆಷರ್ ಯಾವುದರಲ್ಲಿ ಬಂದಿದೆಯೋ ಸಿಂಪ್ಟಮ್ಸ್ ರೇಡಿಯೇಟಿಂಗ್ ಪೇನ್ ಆಗ್ಬಹುದು, ನಮ್ನೆಸ್ ಆಗ್ಬಹುದು, ಟಿಂಗ್ಲಿಂಗ್ ಸೆನ್ಸೇಷನ್ ಆಗ್ಬಹುದು, ವೀಕ್ನೆಸ್ ಆಗ್ಬೋದು, ಒಂದು ಗ್ಲಾಸ್ ಅನ್ನ ಹಿಡ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲದೆ ಬರಬಹುದು. ಸೊ ಆಬ್ಜೆಕ್ಟ್ಸ್ ಫಾಲ್ ಔಟ್ ದ ಹ್ಯಾಂಡ್, ಕೈಯಿಂದ ಪೇಪರ್ ಬೀಳ್ಬಹುದು, ಬುಕ್ಸ್ ಬೀಳ್ಬಹುದು, ತಲೆ ಸುತ್ತು ಬರಬಹುದು. ರೇಡಿಯೇಟಿಂಗ್ ಪೇನ್, ತಲೆನೋವು, ಕುತ್ತಿಗೆ ಮುಂದೆ ತಲೆನೋವು ಬರುತ್ತೆ, ಒಂದ್ ಕಣ್ಣಿಗೆ ಬರುತ್ತೆ ಅಂತ ಹೇಳ್ತಾರೆ. ಇಂತಹ ಸಿಂಪ್ಟಮ್ಸ್ ಬರುತ್ತೆ. ಇನ್ ರೇರ್ ಒಕೇಶನ್ಸ್ ಒಂದು ಪರ್ಟಿಕ್ಯುಲರ್ ನರ್ವ್, ಈ ಡಯಾಫ್ರಮ್ ಅಂತ ಹೇಳ್ತೀವಿ, ಚೆಸ್ಟ್ ಅಂಡ್ ಅಬ್ಡಮನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡುವಂತ ಮಸಲ್, ಅದಕ್ಕೂ ಸಪ್ಲೈ ಮಾಡುತ್ತೆ. ಸೊ ಕೆಲವೊಂದು ಬ್ರೇತ್ಲೆಸ್ನೆಸ್ ಆಗ್ಬಹುದು, ಶ್ವಾಸ ಹಿಡ್ಕೊಂಡ ತರ ಅನ್ಸಬಹುದು. ಸೊ ಮಲ್ಟಿಪಲ್ ಸಿಂಪ್ಟಮ್ಸ್. ಅಂಡ್ ಎಲ್ಲರಿಗೂ ಎಲ್ಲ ಸಿಂಪ್ಟಮ್ ಇರಬೇಕು ಅಂತ ಇಲ್ಲ. ಕೆಲವರಿಗೆ ಬರೀ ನಮ್ನೆಸ್ ಇರಬಹುದು, ಕೆಲವರಿಗೆ ರೇಡಿಯೇಟಿಂಗ್ ಪೇನ್ ಇರಬಹುದು, ಕೆಲವರಿಗೆ ಬಾಕಿ ಇರೋ. ಸೊ ಅದು ಯಾವ ಎಕ್ಸ್ಟೆಂಟ್ ಗೆ ಅದು ಮೀರಿದೆ ತನ್ನ ಒಂದು ಲೆವೆಲ್ ಆಫ್ ಪ್ರಾಬ್ಲಮ್ ಅನ್ನೋದ್ರ ಮೇಲೆ ಅದು ಡಿಪೆಂಡ್ಸ್. ಅಂಡ್ ಇನ್ ಜನರಲ್ ನಾವು ಜನರನ್ನ ನೋಡುವಾಗ ಅವರಾದ ಪ್ರಕಾರ, ಪ್ರಕೃತಿ ಪ್ರಕಾರ ನಾವು ಹಲವಾರು ಜನ ಇದ್ದೀವಿ ಅಂತ ಹೇಳ್ತೀವಿ. ಬ್ರಾಡ್ಲಿ 7 ಟೈಪ್ ಆಫ್ ಪೀಪಲ್. ಈಗ ವೆಸ್ಟರ್ನ್ ಮೆಡಿಸಿನ್ ಅವರು 2 ಪೀಪಲ್ ಆರ್ ಸೇಮ್ ಅಂತ ಹೇಳ್ತಾರೆ. ಬ್ಲಡ್ ಗ್ರೂಪ್ಸ್ ಬೇಸ್ ಮೇಲೆ AB, OBO ಅದರಲ್ಲೂ ಪ್ಲಸ್ ಮೈನಸ್ ಇದೆ. ಸೊ 8 ಜನ ಅವ್ರ ಕಡೆಯಿಂದ ಹೇಳುವಾಯಿತು. ಸೊ ಒಬ್ಬರಿಗೆ ಸಿಂಪ್ಟಮ್ಸ್ ಇನ್ನೊಬ್ಬರಿಗೆ ಇರಬೇಕಂತಿಲ್ಲ. ನಿಮ್ಗೆ ನೋವು ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಇರಬಹುದು, ನನಗೆ ಕಮ್ಮಿ ಇರಬಹುದು. ಆ ಕ್ಷಮತೆ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಓಕೆ ಓಕೆ. ಸೊ ಬೈ ದ ಟೈಮ್ ದೇ ನಾರ್ಮಲಿ ಕಮ್ ಟು ಯು, ನಿಮ್ಗೆ ದೇ ವುಡ್ ಹ್ಯಾವ್ ಆಲ್ರೆಡಿ ಕ್ರಾಸ್ ಸರ್ಟನ್ ಲಿಮಿಟ್ಸ್, ಅಂದ್ರೆ ಒಂದು ರೇಂಜ್ ಪ್ರಾಬ್ಲಮ್ ನ ಹೆಚ್ಚಿಗೆ ಮಾಡ್ಕೊಂಡು, ಯಾಕಂದ್ರೆ ನಾರ್ಮಲಿ ಪೈನ್ ಅಂದ ತಕ್ಷಣ ವಿ ಟ್ರೈ ಟು ಟೇಕ್ ಸಮ್ ಮೆಡಿಸಿನ್ಸ್, NSA, IAD ತಗೊಂತೀವಿ, ಅಥವಾ ಬೇರೆ ಏನಾರ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಮಾಡ್ಕೋತೀವಿ. ನೋವು ಹಾಗೆ ಸಬ್ಸೈಡ್ ಆಗುತ್ತಾ ಅಂತ ನೋಡ್ತೀವಿ. ಇದಕ್ಕೆ ನಿಜವಾಗ್ಲೂ ಟ್ರೀಟ್ಮೆಂಟ್ ಇದೆಯಾ ಅನ್ನೋದನ್ನ ತಿಳ್ಕೋಬೇಕು. ಬಟ್ ವಿ ಹ್ಯಾವ್ ಅ ಕಾಲರ್ ಆನ್ ಲೈನ್. ಹಲೋ ಹಲೋ ಹಲೋ, ನನ್ನ ಹೆಸರು ಶುಭಾ ಅಂತ. ಹೇಳಿ ಶುಭಾ ಅವರೇ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಬೆಂಗಳೂರಿಂದ. ಓಕೆ, ನಿಮ್ಮ ಸಮಸ್ಯೆ ಏನು ಹೇಳಿ, ಡಾಕ್ಟರ್ ಇದ್ದಾರೆ, ಉತ್ತರಿಸ್ತಾರೆ. ಓಕೆ, ನನಗೆ 42 ಇಯರ್ಸ್ ಏಜ್. ನನಗೆ ಸಯಾಟಿಕಾ ಪ್ರಾಬ್ಲಮ್ ಇದೆ. ಓಕೆ, ಈಗ ಒಂದು 10 ಇಯರ್ಸ್ ಇಂದ ಇರಬೇಕು, ಆದ್ರೆ ನಾನೇನು ಟೆಸ್ಟ್ ಏನು ಮಾಡಿಸಿಲ್ಲ. ನನಗೆ ಹಿಪ್ ಜಾಯಿಂಟ್ ಅಲ್ಲಿ ನೋವು ಬರುತ್ತೆ ತುಂಬಾ. ಅಂದ್ರೆ ದಿನ ಇರುತ್ತೆ ಅಂತಿಲ್ಲ, ತುಂಬಾ ಏನಾದ್ರು ಕೆಲಸ ಮಾಡಿದಾಗ ಅಥವಾ ಬಗ್ಗಿ ಬಡಿಸಿ ಆ ತರ ಮಾಡಿದಾಗ. ಆದ್ರೆ ನಾನು ಯಾವ ಟೆಸ್ಟ್ ಏನು ಮಾಡ್ಸಿಲ್ಲ. ನನಗೊಂದು ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ರು, ಅದ್ ಮಾಡಿದ್ರೆ
ನನ್ಗೆ ಆ ಸ್ಟ್ರೈನ್ ಕಮ್ಮಿ ಆಗೋದು, ತಿರ್ಗಾ ನಾನು ನಾರ್ಮಲ್ ಆಗಿ ಕೆಲಸ ಮಾಡ್ತಿದ್ದೆ. ಆದ್ರೆ ಈಗ ನಾನು 1.5 years ಇಂದ ನಾನು ಯೋಗ ಹೋಗ್ತಾ ಇದ್ದೀನಿ. ಸೊ ಈಗ ನನ್ಗ ಪ್ರಾಬ್ಲಮ್ ತುಂಬಾ ಕಮ್ಮಿ ಆಗೋಗಿದೆ. ಸೊ ಇನ್ ಮುಂದಕ್ಕೆ ನಾನು ಅಥವಾ ಡಯಟ್ ಅಲ್ಲ ಅಥವಾ ಇನ್ನೇನ್ ಪ್ರಿಕಾಷನ್ಸ್ ತಗೋಬೇಕು ಅಂತ ತಿಳ್ಕೊಬೇಕಿತ್ತು. ಓಕೆ, ನಮಸ್ಕಾರ. ಇದು ಸಯಾಟಿಕ ಅಂತ ನಿಮ್ಗೆ ಡಯಾಗ್ನೋಸ್ ಯಾರು ಮಾಡಿದ್ದು, ಹೇಗೆ ಮಾಡಿದ್ರು? ಅಂದ್ರೆ ನಾನು ಈ ತರ ಆಯುರ್ವೇದಿಕ್ ಡಾಕ್ಟರ್ ಹತ್ರಕ್ಕೆ ಹೋದಾಗ ನಂದು ಈ ತರ ಕಂಪ್ಲೇಂಟ್ಸ್ ಹೇಳಿದಾಗ ನಿನಗಿದು ಸಯಾಟಿಕಾ ಪ್ರಾಬ್ಲಮ್ ಅಮ್ಮ ಅನ್ಬಿಟ್ಟು ಅಂತ ನಂಗೆ ಸಿಂಪಲ್ ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ರು. ಸೊ ಹಂಗಾಗಿ ಅವ್ರು ಹೇಳಿದ್ರೆ ಹೊರತು ನನ್ಗೇನು ಅಥವಾ ಎಕ್ಸ್ರೇ ತೆಗೆದು ನೋಡಿ ಅದೆಲ್ಲ ಏನು ಮಾಡಿರ್ಲಿಲ್ಲ. ಓಕೆ, ಸಯಾಟಿಕ ಅಂತ ಒಂದು ಕಾಯಿಲೆ ಬಗ್ಗೆ ನಾನು ಮಾತಾಡುವಾಗ ಸೊಂಟದಿಂದ ಕಾಲ್ ಹೆಬ್ಬೆಟ್ಟವರೆಗೂ ರೇಡಿಯೇಟ್ ಆಗುವಂತ ನೋವಿಗೆ ನಾವು ಸಯಾಟಿಕ ಅಂತ ಹೇಳ್ತೀವಿ. ಓಕೆ, ಈ ಸೊಂಟದಲ್ಲಿ ಇರುವಂತ 5 ನರ್ವ್ ರೂಟ್ಸ್ ಒಟ್ಟಿಗೆ ಬಂದು ಒಂದು ಕಾಲ ತರ ಫಾರ್ಮ್ ಆಗಿ ಸಯಾಟಿಕ್ ನರ್ವ್ ಫಾರ್ಮ್ ಆಗುತ್ತೆ. ಸೊ ಲೋವರ್ ಹಾಫ್ ಆಫ್ ನಲ್ಲಿ ಲಾಂಗೆಸ್ಟ್ ನರ್ವ್ ಸಯಾಟಿಕ್ ನರ್ವ್ ಅಂತ ಹೇಳ್ತೀವಿ. ಸೊ L4, S1, S2, S3 ಇದರಲ್ಲಿ ಯಾವ ಕಾಂಟ್ರಿಬ್ಯೂಷನ್ ಇದೆ ಅಂತ ನಮ್ಗೆ ಗೊತ್ತಾದ್ರೆ ಅದರ ಪರಿಣಾಮ ಏನು, ಅದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಹೇಳ್ಬೋದು. ಬಟ್ ನಿಮ್ ನಾವು ಮಾತಾಡುವಾಗ ಇದೆಲ್ಲ ಮೆಕ್ಯಾನಿಕಲ್ ಡಿಸಾರ್ಡರ್ಸ್ ಆದ ಕಾರಣ ಬೆಳಗ್ಗೆ ಭಾರ ಎತ್ತೋದು, 2 wheeler ಓಡಿಸೋದು, ತುಂಬಾ ಸಾಫ್ಟ್ ಆಗಿರುವಂತ ಮ್ಯಾಟ್ರೆಸ್ ನಲ್ಲಿ ಮಲ್ಕೊಳ್ಳೋದು, ಹೈಟ್ ಇರುವಂತ ತಲೆಯಿಂದ ಯೂಸ್ ಮಾಡೋದೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ. ಅಂಡ್ ನೀವು ಆಲ್ರೆಡಿ ಯೋಗಾಸನ ಎಲ್ಲ ಮಾಡಿ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ರಿ. ಬಟ್ ಹಿಪ್ ಜಾಯಿಂಟ್ ಅಂತ ನಾವು ಹೇಳುವಾಗ ಇದು ಸಯಾಟಿಕಾನೇ ಆಗಬೇಕು ಅಂತ ಇಲ್ಲ. ಆಸ್ಟಿಯೋ ಆರ್ಥರೈಟಿಸ್ ಆಫ್ ದ ಹಿಪ್ ಜಾಯಿಂಟ್ ಇರಬಹುದು, ಇಲ್ಲ ಸಿಂಪಲ್ ಆರ್ಥರೈಟಿಕ್ ಚೇಂಜ್ ಆಫ್ ದಟ್ ಪರ್ಟಿಕ್ಯುಲರ್ ಜಾಯಿಂಟ್ ಇರಬಹುದು. ಅಂಡ್ ಆಯುರ್ವೇದ ಪ್ರಕಾರ ನಾವು ಮಾತಾಡುವಾಗ ಸ್ವಲ್ಪ ಈ ಸ್ಟ್ಯಾರ್ಕೇಸ್ ಹತ್ತಿ ಇಳಿಯೋದು, ನೆಲದಲ್ಲಿ ಕೂತ್ಕೊಳ್ಳೋದು, ಬಗ್ಗೋದು, ಭಾರ ಎತ್ತೋದು, ಈ 4 ಐಟಮ್ ಅನ್ನ ಅವಾಯ್ಡ್ ಮಾಡಿ ಊಟದಲ್ಲೂ ವಾಯು ಅಗ್ರವೇಟ್ ಆಗುವಂತ ಆಲೂಗಡ್ಡೆ, ಬಟಾಣಿ, ಕಡಲೆಕಾಳು, ಅವರೆಬೇಳೆ, ಅವರೆಕಾಳು, ಗ್ಯಾಸ್ ಜಾಸ್ತಿ ಆಗುವಂತದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಜಾಯಿಂಟ್ ಡ್ರೈನೆಸ್ ಪ್ರಿವೆಂಟ್ ಮಾಡಲಿಕ್ಕೆ. ಮತ್ತೆ ಎಷ್ಟು ಎಣ್ಣೆಗಳಿವೆ ಹಚ್ಚಲಿಕ್ಕೆ ಇರುವಂತದ್ದು, ಸಿಂಪಲ್ ಆಗಿರುವಂತದ್ದು ಈಗ ನಾನಾರನ್ ತೈಲ ಅಂತ ಇರ್ಬೋದು, ಇಲ್ಲ ಕೊಟ್ಟಂಚುಕಾರಿ ತೈಲ ಅಂತ ಇರ್ಬೋದು. ಸೊ ಮನೆಯಲ್ಲಿ ಮಾಡುವಂತದ್ದು ಎಳ್ಳೆಣ್ಣೆ ಇಲ್ಲ ಸಾಸಿವೆಣ್ಣೆ ಬಿಸಿ ಮಾಡಿ ಆ ಜಾಯಿಂಟ್ಗೆ ಒಂದು ದಿವಸ ಕೆಲವರು ಮಸಾಜ್ ಮಾಡಿಕೊಂಡು ಬಿಸಿ ನೀರಿಂದ ಸ್ವಲ್ಪ ಬಿಸಿ ಶಾಖ ಎಲ್ಲ ಕಾವು ಕೊಟ್ರೆ ತುಂಬಾ ರಿಲೀಫ್ ಸಿಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಿಮಗೂ ಕೂಡ ಈ ಒಂದು ಸಯಾಟಿಕಾ ಇರ್ಬೋದು, ಸ್ಪಾಂಡಲೈಟಿಸ್ ಇರ್ಬೋದು, ಸ್ಲಿಪ್ ಡಿಸ್ಕ್ ಇರ್ಬೋದು, ಈ ಸಮಸ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಹೆಚ್ಚಾಗಿ ನಿಮ್ಮನ್ನ ಬಾಧಿಸ್ತಾ ಇದೆ ಅನ್ನೋದೇ ಆದ್ರೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಆತಂಕಗಳನ್ನ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸುವಂತಹ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರವನ್ನ ಪಡ್ಕೋಬಹುದು ಅಂತ ಹೇಳ್ತಾ ಇನ್ನೊಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಾನು ಶ್ರೀಧರ್ ಅಂತ. ನಮಸ್ತೆ ಶ್ರೀಧರ್, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಇಲ್ಲ, ಬೆಂಗಳೂರಿನಿಂದ ಮಾತಾಡ್ತೀನಿ. ಓಕೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಸರ್. ಆಕ್ಚುಲಿ ನನಗೆ ಬೆನ್ನು. ಓಕೆ, ನಿಮ್ಮ ವಯಸ್ಸು ಎಷ್ಟು ತಿಳ್ಕೋಬಹುದಾ? ಹಲೋ ಹಲೋ, ಓಕೆ, ಲೈನ್ ಡಿಸ್ಕನೆಕ್ಟ್ ಆಗಿದೆ ಅನ್ಸುತ್ತೆ. ವೀಕ್ಷಕರು, ದಯವಿಟ್ಟು ನೀವು ಕರೆ ಮಾಡಿದಾಗ ನಿಮ್ಮ ಟಿವಿ ವಾಲ್ಯೂಮ್ ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಅಥವಾ ಪ್ರಶ್ನೆಯನ್ನ ಸಂಪೂರ್ಣವಾಗಿ ಕೇಳಿ ಲೈನ್ ಡಿಸ್ಕನೆಕ್ಟ್ ಮಾಡಿ ಟಿವಿ ಪರದೆ ಮೇಲೆ ಉತ್ತರವನ್ನ ನೀವು ಪಡ್ಕೋಬಹುದಾಗಿದೆ. ಸೊ ತಿಳಿಸಿ ಹೇಳ್ತಾ ಇದ್ರಿ, ಸ್ಪಾಂಡಲೈಟಿಸ್ ಬಗ್ಗೆ ತಿಳಿಸಿದ್ರಿ. ಇದಕ್ಕೆ ನಿಜವಾಗ್ಲೂ ಚಿಕಿತ್ಸೆ ಅನ್ನೋದು ಇದೆಯಾ? ಇದೆ. ಅಲೋಪತಿಕ್ ಸೈನ್ಸ್ ನಲ್ಲಿ ಸ್ಪಾಂಡಲೈಟಿಸ್, ಐಟಿಸ್ ಅಂದ್ರೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಸ್ಪಾಂಡಲೋಸಿಸ್ ಅಂತಾನೆ ಇದೆ. ಓಸಿಸ್ ಅಂದ್ರೆ ಡಿಜನರೇಷನ್ ಅಂತ ಹೇಳ್ತೀವಿ. ಸೊ ಅರ್ಲಿ ಸ್ಟೇಜ್ ನಲ್ಲಿ ನೀವು ಹೇಳಿದಾಗ ಪೇಷಂಟ್ಸ್ ಈಗ ಅವೇರ್ನೆಸ್ ಜಾಸ್ತಿ ಆಗಿದೆ. ಜನರಲ್ ಪಬ್ಲಿಕ್ ನಲ್ಲಿ ಆಯುರ್ವೇದ ಬಗ್ಗೆನು, ಆಯುರ್ವೇದದ ಟ್ರೀಟ್ಮೆಂಟ್ ಬಗ್ಗೆನು ಅವೇರ್ನೆಸ್ ಜಾಸ್ತಿ ಆದ ಕಾರಣ ನಮ್ಮ ಹಾಸ್ಪಿಟಲ್ ನಲ್ಲಿ ಈಗ ಅರ್ಲಿ ಸ್ಟೇಜಸ್ ನಲ್ಲಿ ಜನರು ಬರ್ತಾ ಇದ್ದಾರೆ. ಬಟ್ ಒಂದು 3 years ಹಿಂದೆ ಅಲ್ಲ, ನೀವು ಹೇಳಿದಾಗ ಅಲೋಪತಿ ಆಗಲಿ, ಅಕ್ಯುಪಂಕ್ಚರ್ ಆಗ್ಬೋದು, ಬೇರೆ ಸೈನ್ಸಸ್ ಆಲ್ಟರ್ನೇಟಿವ್ ಟ್ರೈ ಮಾಡಿ ಅಲ್ಲಿ ಅವರಿಗೆ ಒಂದು ನಿರಂತರ ಸಿಕ್ಕದೇ ಇರುವ ಕಾರಣ ಆಲ್ಟರ್ನೇಟಿವ್ ಸೈನ್ಸಸ್ ಆಯುರ್ವೇದ ಅಂತ ಹೇಳಿ ಹುಡುಕ್ತಾ ಇದ್ರು. ಬಟ್ ಅಷ್ಟೊತ್ತಿಗೆ ಸ್ಪಾಂಡಲೈಟಿಸ್ ಇಂದ ಸ್ಪಾಂಡಲೋಸಿಸ್ಗೆ ಟರ್ನ್ ಆಗಿತ್ತು. ಅಂದ್ರೆ ಕ್ರಾನಿಕ್ ಕಂಡೀಷನ್ಗೆ ಅಂತ ಹೇಳಿ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಬರ್ತಾ ಇದ್ರು. ದಿಸ್ ಇಸ್ ಚೇಂಜಿಂಗ್. ಈಗ ಅರ್ಲಿ ಸ್ಟೇಜಸ್ ನಲ್ಲೇ ಜನರು ಬರ್ತಾ ಇದ್ದಾರೆ ಅಂಡ್ ವಿ ಬಿನ್ ಏಬಲ್ ಟು ಶೋ ವೆರಿ ಗುಡ್ ರೆಸ್ಪಾನ್ಸ್. ಸೊ ಆ ಅವೇರ್ನೆಸ್ ಜನರಲ್ಲಿ ಬರೋದು ತುಂಬಾ ಮುಖ್ಯ ಅನ್ನೋದು ಪ್ರೈಮ್ ಇಂಪಾರ್ಟೆನ್ಸ್ ಆಗುತ್ತೆ. ಒಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿ. ಯಾವ್ದ್ರ ಬಗ್ಗೆ ಕೇಳ್ಬೇಕಿತ್ತಪ್ಪ? ಓಕೆ ಓಕೆ, ಕೇಳಿ, ನಿಮ್ಮ ಪ್ರಶ್ನೆಯನ್ನ ಸಂಕ್ಷಿಪ್ತವಾಗಿ ಕೇಳಿ. ಹಲೋ ಹಲೋ ಮೇಡಮ್, ಹೇಳಿ, ನಿಮ್ಮ ಪ್ರಶ್ನೆಯನ್ನು ಹೇಳಿ ಸರ್. ಮೊಕ್ಕ ನೋವು ಬರ್ತದೆ ಮೇಡಮ್, ಮಂಡಿ ನೋವು ಬರ್ತಾ ಇದೆ. ಓಕೆ, ನಿಮ್ಮ ವಯಸ್ಸೆಷ್ಟು?
ನಮ್ದು 53. 53 ಇಯರ್ಸ್. ನೀವೇನ್ ಕೆಲಸ ಮಾಡ್ಕೊಂಡಿರೋದು ಸರ್? ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ ಮೇಡಮ್. ಸರಿ, ಕೇಳಿ ನೋಡೋಣ. ಡಾಕ್ಟರ್ ಅವರಿದ್ದಾರೆ, ಸೂಕ್ತವಾಗಿ ಸಲಹೆಯನ್ನು ನೀಡ್ತಾರೆ. ನಮಸ್ಕಾರ ಸರ್. ನಿಮ್ಗೆ ಸಕ್ಕರೆ ಕಾಯಿಲೆ ಇಲ್ಲ, ಸಕ್ಕರೆ ಕಾಯಿಲೆ ಯಾವುದೂ ಇಲ್ಲ ಮೇಡಮ್. ನಿಮ್ಮ ತೂಕ ಸ್ವಲ್ಪ ಜಾಸ್ತಿ ಇದೆ? ಇಲ್ಲ, ಜಾಸ್ತಿ ಇಲ್ಲ. ಓಕೆ. ಒಂದು ಬಲಗಾಲ್ ನೋವು ಜಾಸ್ತಿ ಇದೆ, ಮಲಗಾಲ್ ನೋವು, ಎಡಕಾಲ್ ನೋವು ಸ್ವಲ್ಪ ಕಡಿಮೆ ಇದೆ. ಓಕೆ. ಇನ್ನೊಂದು ಕೆಲಸ ಮಾಡೋದು ಜಾಸ್ತಿ ಹೆಚ್ಚಾಗಿ ನಡೆದಾದ್ರೆ ಜಾಸ್ತಿ ನೋವು ಮಾಡ್ತಾರೆ. ಊಟನೂ ಇದೆಯಾ? ಇಲ್ಲ, ಊಟ ಇಲ್ಲ. ಓಕೆ. ಸೊ ನೀವು ಮೊಣಕಾಲು ಇಲ್ಲ ಮಂಡಿ ನೋವನ್ನ ನಾವು ಯೂಶಲಿ ಒಂದು ಏಜ್ ರಿಲೇಟೆಡ್ ಡಿಜನರೇಷನ್ ಅಂತ ನಾವು ಹೇಳ್ತೀವಿ. ಅಂಡ್ ನಿಮ್ಮ ಕೆಲಸ, ಪೊಲೀಸ್ ಕೆಲಸ ಡಿಫಿಕಲ್ಟ್ ಕೆಲಸ, ಓಡಾಡಬೇಕು, ನಿಂತ್ಕೊಳ್ಬೇಕು, ರಾತ್ರಿ ಡ್ಯೂಟಿ ಇರುತ್ತೆ. ಆಫೀಸ್ ಅಲ್ಲಿ ಕೆಲಸ ಮಾಡ್ತೀನಿ. ಓಕೆ. ಯಾವಾದ್ರೆ ಹೊರಗಡೆ ಹೋದ್ರೆ ಒಂದ್ 2 ತಾಸು ಹೊರಗಡೆ ಡ್ಯೂಟಿ ಮಾಡ್ರೆ. ಓಕೆ. ಸೊ ಸಾಕಷ್ಟು ಸಮಯ ನಿಂತ್ಕೊಂಡು ಕಳಿಬೇಕಾಗತ್ತೆ, ಟ್ರಾವೆಲಿಂಗ್ ಅಲ್ಲಿ ಇರುತ್ತೆ. ಹೌದು. ಈ ನ್ಯೂಸ್ ಎಲ್ಲ ವೆಯ್ಟ್ ಬಾಡಿ ಜಾಯಿಂಟ್ಸ್ ಅಂತ ಹೇಳ್ತೀವಿ. ನಮ್ಮ ಇಡೀ ಬಾಡಿ ವೆಯ್ಟ್ ಅನ್ನ ತಗೊಳ್ಳೋ ಕಾರಣ ಅದರಲ್ಲಿ ಫಸ್ಟ್ ವ್ಯಾರಂಟಿ ಕಂಡು ಬರುತ್ತೆ. ಸೊ ಅದರಲ್ಲಿ ಇರುವಂತಹ ಕ್ರೂಶಿಯೇಟ್ ಲಿಗಮೆಂಟ್ಸ್ ಆಗ್ಬೋದು, ಸಿ ಶೇಪ್ ಲಿಗಮೆಂಟ್ಸ್ ಆಗ್ಬೋದು, ಅದರ ಒಳಗಡೆ ಫ್ಲೂಯಿಡ್ ಆಗ್ಬೋದು. ಏಜ್ ಮುಂದೆ ಹೋಗ್ತಾ ಹೋಗ್ತಾ ಇದು ಪ್ರೊಡಕ್ಷನ್ ಮತ್ತು ರಿಅಬ್ಸಾರ್ಪ್ಷನ್ ಮ್ಯಾಚ್ ಆಗೋದಿಲ್ಲ. ಏಜಿಂಗ್, ನಾವು ವಯಸ್ಸಾಗ್ತಾ ಇರೋ ಕಾರಣ ಆ ಪ್ರೊಡಕ್ಷನ್ ರೇಟ್ ಅಷ್ಟೇ ಫಾಸ್ಟ್ ಆಗಿ ಇದ್ದಿದ್ರೆ ಮೇಂಟೈನ್ ಆಗ್ತಾ ಇತ್ತು. ಸೊ ಇದನ್ನ ನಾವು ಪ್ರಿವೆಂಟಿವ್ ಆಗಿ ನೋಡ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಮತ್ತೆ ಅದೇ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು, ವ್ಯಾಯಾಮ ಮಾಡೋದು ಮತ್ತೆ ಅದರಲ್ಲೇ ಬರುತ್ತೆ. ಬಟ್ ಇವರಿಗೆ ನಾವು ರೆಕಮೆಂಡ್ ಮಾಡ್ಲಿಕ್ಕೆ ಆಗೋದು ವಿಮಾನ ತೈಲ ಆಗ್ಬೋದು, ಚಿಂಚಾಡಿ ತೈಲ ಅಂತ ಆಗ್ಬೋದು, ಎಣ್ಣೆನ ಬಿಸಿ ಮಾಡಿ ಆ ಜಾಯಿಂಟ್ಗೆ ಒಂದು ಅರ್ಧ ಗಂಟೆ ಸರ್ಕ್ಯುಲರ್ ಮಸಾಜ್ ಮಾಡಿಕೊಂಡು ಬಿಸಿನೀರಿನಲ್ಲಿ ಸ್ವಲ್ಪ ಶಾಖ ಎಲ್ಲ ಕಾವು ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನೆಲದಲ್ಲಿ ಕೂತ್ಕೊಳ್ಳೋದು, ಸ್ಟೇರ್ಕೇಸ್ ಹತ್ತಿ ಹಿಡಿಯೋದು, ಇದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಓಕೆ. ಸೊ ಇವಿಷ್ಟನ್ನ ಅವರು ಗಮನಿಸಿದ್ದೆ ಆದಲ್ಲಿ ದೇ ಕ್ಯಾನ್ ಫೈಂಡ್ ರಿಲೀಫ್ ಟು ಸರ್ಟನ್ ಎಕ್ಸ್ಟೆಂಟ್. ಸೊ ಇನ್ನ ಹೆಚ್ಚಿನ ಒಂದು ರಿಲೀಫ್ಗಾಗಿ ಅವರು ನಿಮ್ಮ ಒಂದು IM ಹೆಲ್ತ್ ಕೇರ್ ಸೆಂಟರ್ಗೆ ಬಂದು ನಿಜವಾಗ್ಲೂ ನೀವು ಟ್ರೀಟ್ಮೆಂಟ್ ಕೊಟ್ಟು ಪರಿಶೀಲಿಸಿ ನೋಡಿದಾಗ ಸೂಕ್ತವಾದಂತಹ ಮೆಡಿಕೇಶನ್ಸ್ ತಿಳಿಸಿ ಹೇಳ್ತೀರಾ. ಇನ್ನಷ್ಟು ಚರ್ಚೆ ಮುಂದುವರ್ಸೋಣ. ಈಗ ಒಂದು ಚಿಕ್ಕ ವಿರಾಮದ ಸಮಯ ಆಗಿದೆ. ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ನಂತರ. IAIM ಹೆಲ್ತ್ ಕೇರ್ NABH ಅನುಮೋದಿತ ಆಯುರ್ವೇದ ಆಸ್ಪತ್ರೆ. ಬಿಪಿಎಲ್ ಕಾರ್ಡುದಾರರಿಗೆ ಹಾಗೂ ಬಡವರಿಗೆ 25% ರಿಯಾಯಿತಿ ದರದಲ್ಲಿ ವೈದ್ಯಕೀಯ ಸೇವೆ. ಬೆನ್ನು, ಕೀಲು, ಕುತ್ತಿಗೆ, ಮಧುಮೇಹ, ನರವ್ಯಾಧಿ, ಗ್ಯಾಸ್ಟ್ರಿಕ್, ENT, ತಾಯಿ ಹಾಗೂ ಮಗುವಿನ ಆರೈಕೆ, ಜೊತೆಗೆ ವೃದ್ಧರಿಗೆ ಸಮಗ್ರ ಶುಶ್ರೂಷೆ ಹಾಗೂ ಚಿಕಿತ್ಸೆ. ಆಧುನಿಕ ಸೌಲಭ್ಯಗಳ IAIM ಹೆಲ್ತ್ ಕೇರ್. ಜಾರಕಬಂಡಕಾವಲ್, ಅಟ್ಟೂರು ಅಂಚೆ, ಯಲಹಂಕ, ಬೆಂಗಳೂರು. ವಿವರಗಳಿಗೆ 08028567000. ॐ नमः शिवाय। वासुदेव उवाच ततः स प्रयशो भूत्वा मम तात युधिष्ठिर प्राञ्जलिः प्राह विप्रर्षिर्नाम सङ्ग्रहमादितः उपमन्युरुवाच ಪ್ರತಿದಿನ ಸಂಜೆ 5:30ಕ್ಕೆ ಸಹಸ್ರನಾಮ. This program is co-sponsored by ಆದರಣೀಯ ಸಾಮಾನ್ಯರಿಗೆ ದೈವಿಕ ಅಂಶಗಳಿಂದ ಕೂಡಿದ ರಾಮರಾಜ್ ಕಚ್ಚೆ ಪಂಚೆಗಳು. ಗಿರಿ ಟ್ರೇಡಿಂಗ್, ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಗೆ ಊಟಗಳಿಗೆ ಆರ್ಥಕ್ಯೂರ್ ದ ಬೆಸ್ಟ್. ಆರ್ಥಕ್ಯೂರ್ ಆಯಿಲ್ ಅಂಡ್ ಟ್ಯಾಬ್ಲೆಟ್ಸ್. ದೇಶದ ಧಾರ್ಮಿಕ ಕೈಂಕರ್ಯಗಳ ಅನಾವರಣ, ಕುಂಭಾಭಿಷೇಕ, ಉತ್ಸವ, ಜಾತ್ರಾ ಮಹೋತ್ಸವದ ಸಂಕ್ಷಿಪ್ತ ಚಿತ್ರಣ. ಇದು ನಿಮ್ಮೂರ ಆಧ್ಯಾತ್ಮಿಕ ಸುದ್ದಿಹೂರಣ, ಭಕ್ತಿ ಸಿಂಚನ. This program is co-sponsored by ಸುಂದರ ಭಾರತ, ಸುಂದರ ಜನರು, ಮೈಸೂರು ಸ್ಯಾಂಡಲ್ ಸೋಪ್. ಕೊಯಂಬತ್ತೂರಿನ ವರದವಳ್ಳಿ ಮರುದಮಲೈ ಮುಖ್ಯ ರಸ್ತೆಯಲ್ಲಿರುವ ಅಭಯಹಸ್ತ ಕರುಪರಾಯ ಸ್ವಾಮಿ ಉಮಾದೇವಿ ಸಮೇತ ಶ್ರೀ ಮಾದೇಶ್ವರ ಸ್ವಾಮಿಯ ನೂತನ ದೇವಾಲಯದ ಅಷ್ಟಬಂಧನ ಮಹಾಕುಂಭಾಭಿಷೇಕ
ಬರುವ ಸೋಮವಾರ ಜನವರಿ 26ನೇ ತಾರೀಕು ಬೆಳಗ್ಗೆ 8:30 ಗಂಟೆಗೆ ಕೊಯಂಬತ್ತೂರಿನಿಂದ ನೇರ ಪ್ರಸಾರ. This live is sponsored by ಶ್ರೀ ದಕ್ಷ ಪ್ರಾಪರ್ಟಿ ಡೆವಲಪರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ವೀಕ್ಷಕರೇ, ಚಿಕ್ಕ ವಿರಾಮದ ನಂತರ ಡಯಲ್ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ಇಂದು ತಿಳಿಸಿಕೊಡ್ತಾ ಇರುವಂತಹ ವಿಷಯ ಸ್ಪಾಂಡಿಲೈಟಿಸ್, ಸ್ಲಿಪ್ ಡಿಸ್ಕ್ ಹಾಗೂ ಸಯಾಟಿಕಾ ಕುರಿತಾಗಿರುತ್ತೆ. ನೀವು ಕೂಡ ಈ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ, ದೀರ್ಘಕಾಲೀನವಾದಂತಹ ಒಂದು ಕ್ರೋನಿಕ್ ಏಲ್ಮೆಂಟ್ ಅಲ್ಲಿ ನೀವು ಬಳಲ್ತಾ ಇದ್ರೆ, ನೀವೇನ್ ಮಾಡಬೇಕು? ನೇರ ಪ್ರಸಾರದ ಸಂಖ್ಯೆಗಳು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತದೆ. ನೋಟ್ ಡೌನ್ ಮಾಡಿ, ಕರೆ ಮಾಡಿ, ನಿಮ್ಮ ಪ್ರಶ್ನೆಗಳಿಗೆ ಸೂಕ್ತರ ಉತ್ತರವನ್ನ ನೀವು ಪಡ್ಕೋಬಹುದಾಗಿದೆ. ಇನ್ನ ಈ ದಿನಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಯನ್ನ ತಿಳಿಸಿಕೊಡ್ಲಿಕ್ಕಾಗಿ ನಮ್ಮೊಂದಿಗಿದ್ದಾರೆ ಐಎಂ ಹೆಲ್ತ್ ಕೇರ್ ಸೆಂಟರ್ ನಲ್ಲಿ ಕ್ಲಿನಿಕಲ್ ರಿಜಿಸ್ಟ್ರಾರ್ ಆಗಿ ಕಾರ್ಯನಿರ್ವಹಿಸಿರುವಂತಹ ಡಾಕ್ಟರ್ ವಿವೇಕಾನಂದ್ ಅವರು. ಸಾಕಷ್ಟು ಒಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ನೀಡ್ತಾ ಇದ್ರಿ. ಇನ್ನ ಸಾಕಷ್ಟು ಜನ ಲೈನ್ ನಲ್ಲಿ ಸಿದ್ಧರಾಗಿದ್ದಾರೆ ತಮ್ಮ ಪ್ರಶ್ನೆಗಳನ್ನ ಕೇಳಲಿಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ 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 ಹಲೋ, ನಮಸ್ತೆ. ಹಲೋ, ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿ. ಹಲೋ, ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿಮ್ಮ. ಎಲ್ಲಿಂದ ಕಾಲ್ ಮಾಡ್ತಿರೋದು? ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ಓಕೆ, ನಿಮ್ಮ ಹೆಸರು ಹಾಗೂ ನಿಮ್ಮ ವಯಸ್ಸನ್ನ ತಿಳಿಸಿ. ಓಕೆ, ನಿಮ್ಮ ಪ್ರಶ್ನೆ ಹೇಳಿಮ್ಮ. ನನಗೆ ಕೈ ನೋವು ತುಂಬಾ ಒಂದು 3 ತಿಂಗಳಿಂದ ತುಂಬಾ ಕೈ ನೋವು ಬರ್ತಾ ಇದೆ. ಸ್ವಲ್ಪ ದಪ್ಪ ಆಗಿದ್ದೀನಿ. ಓಕೆ, ನೀವು ಹೌಸ್ ವೈಫ್ ಆಗಿ ಕೆಲಸ ಮಾಡ್ತೀರಾ? ಮನೇಲಿ ಇರ್ತೀರಾ? ಮನೆಯಲ್ಲಿ ಎಲ್ಲ ಕೆಲಸ ನಾನೇ ಮಾಡ್ಕೊಂತೀನಿ. ನಾನು ಸೊಸೈಟಿಲಿ ಯಾರು ಕೆಲಸ ಮಾಡಲ್ಲ, ಯಾರು ಇಲ್ಲ ಮನೆಯಲ್ಲಿ. ನಾನೊಬ್ಳೆ ಮಾಡ್ಕೊಂತೀನಿ ಕೆಲಸ. ಓಕೆ ಓಕೆ, ಕೇಳಿ ನೋಡೋಣ ನಿಮ್ಮ ಪ್ರಶ್ನೆಗೆ ಉತ್ತರ ಏನಿರ್ಬೋದು, ಏನನ್ನ ಸಲಹೆ ಮಾಡ್ತಾರೆ ಡಾಕ್ಟರ್ ಅನ್ನೋದನ್ನ ನೋಡೋಣ. ಸರಿ ಮೇಡಮ್. ನಮಸ್ಕಾರ. ನಮಸ್ಕಾರ ಡಾಕ್ಟ್ರೆ. ಡಾಕ್ಟರ್, ಈಗ 2 ತಿಂಗಳಿಂದ ತುಂಬಾ ಇದೆ. ಏನೇನು ಟ್ಯಾಬ್ಲೆಟ್, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಹಾಕೊಂಡ್ರೆ ಆಗಿರುತ್ತೆ, ಮತ್ತೆ ನಿದ್ದೆನೇ ಬರಲ್ಲ ರಾತ್ರಿ ಎಲ್ಲ. ಅವರೇ ಒಂದೇ ಡಾಕ್ಟರ್ ನನಗೆ ಕೈ ಫುಲ್ಲು ಕೆಳಗಡೆ, ಕತ್ತಿಂದ ಕೆಳಗಡೆ ಇದೆಯಲ್ಲ, ಫುಲ್ ಹೊತ್ತು ನೋವು. ಮಲಗಿದ್ರೆ ಸಾಕು ಅಳು ಬರುತ್ತೆ. ಸರಿ, ನಿಮ್ಗೆ ತುಂಬಾ ಹೈಟ್ ಇರುವಂತ ತಲೆದಿಂದ ಯೂಸ್ ಮಾಡಿ ಮಲ್ಕೊಳ್ಳೋ ಇಲ್ಲ ಇಲ್ಲ ಇಲ್ಲ, ಯಾರು ಕೈನಲ್ಲಿ ಜೋನು ಬರ್ತಾ ಬರುತ್ತೆ, ಏನೂ ಬರಲ್ಲ. ಈಗ ಕೋಲ್ಡ್ ಸೀಸನ್ ಎಲ್ಲ ಕೈಯಲ್ಲಿ ನೀರ್ ಕೈಯಲ್ಲಿಟ್ರೆ, ನೀರಲ್ಲಿ ಕೈ ಇಟ್ರೆ ಜುಮ್ ಅಂತ ಬರುತ್ತೆ. ಆ ಕಣ್ಣೀರೆಲ್ಲ ಅಳೋದಿಲ್ಲ. ಅದು ತುಂಬಾ ಈಗ ಹೇಳ್ತಾ ಬೇಕಂದ್ರೆ ಅಳ್ಕೊಂಡಿದ್ದೀನಿ ಡಾಕ್ಟರ್. ನಾನು ಬಲ್ಕೈ ಮಾತ್ರ. ಹೌದು ಡಾಕ್ಟರ್. ಕುತ್ತಿಗೆ ಎಕ್ಸ್ರೇ ಏನಾದ್ರು ತಗೊಂಡಿದ್ದೀರಾ? ಇಲ್ಲ ಇಲ್ಲ, ಏನು ತಗೊಂಡಿಲ್ಲ. ಏನು ಪ್ರಾಬ್ಲಮ್, BP ಇಲ್ಲ, ಶುಗರ್ ಇಲ್ಲ, ಏನು ಇಲ್ಲ. ಒಳ್ಳೆದು. ಆದ್ರೆ ನೀವು ಆದಷ್ಟು ಒಂದು ಕುತ್ತಿಗೆದು ಎಕ್ಸ್ರೇ ತಗೊಳ್ಳಿ. ಅದನ್ನ ನಿಮ್ಮ ಮನೆ ಹತ್ರ ಯಾವ್ದಾದ್ರು ಒಳ್ಳೆ ಡಾಕ್ಟರ್, ಅಲೋಪತಿ ಡಾಕ್ಟರ್ ಆಗ್ಬೋದು, ಇಲ್ಲ ಎಲ್ಲ ಇದು ಟೆಸ್ಟ್ ಮಾಡಿ ಏನು ಇಲ್ಲಮ್ಮ, ನಿಮಗೆ ಏನು ಇಲ್ಲ. ಮತ್ತೆ ಕುತ್ತಿಗೆದು ಎಕ್ಸ್ರೇ ನೀವು ತಗೊಳ್ಳಲ್ಲ ಎಲ್ಲ ಯಾವ್ದು ನಮ್ದು ಒಂದ್ಸರಿ ಮಾಡಿಸಿದ್ವಿ, ಒಂದ್ಸರಿ ತುಂಬಾ ಕತ್ತಿಲ್ಲ, ಯಾವ್ದು ಏನು ಇಲ್ಲ ಅಂತಾರೆ. ಓಕೆ, ನನ್ನ ರೆಕಮೆಂಡೇಶನ್ ಒಂದ್ಸಲ ರಿಪೋರ್ಟ್ಸ್ ತಗೊಂಡು ನಮ್ಮ ಹಾಸ್ಪಿಟಲ್ ಬನ್ನಿ. ಯಾಕಂದ್ರೆ ಇನ್ನೊಂದು ಡಾಕ್ಟರ್, 15 ವರ್ಷದ ಹುಡುಗಿಗೆ ಮದುವೆ ಮಾಡ್ಕೊಟ್ಟಿದ್ದೀವಿ. ಇಲ್ಲೇ ಫುಲ್ ಕೆಲಸ ಮಾಡ್ಕೊಂಡು ಫುಲ್ ಇದ್ಲೇ ಇದ್ವಿ ಡಾಕ್ಟರ್. ತುಂಬಾ ತಾಯಿ ಮನೆಗೆ ಹೋಗಿಲ್ಲ, ತುಂಬಾ ಇದು ಕಷ್ಟ ಕೊಡ್ತಾ ಇದ್ರು. ತಾಯಿ ಮನೆಗೆ ಹೋಗ್ತಾ ಇರಲಿಲ್ಲ. ಎಲ್ಲ ಡೆಲಿವರಿ ಆದ್ರೂ ಅವ್ರನ್ನ ಕೆಲಸ ಮಾಡ್ತಾ ಇದ್ವಿ ಎಲ್ಲ ಪ್ರತಿಯೊಂದು. ಅದಕ್ಕೋಸ್ಕರ ಆದ್ಮೇಲೆ ಬಂದಿದ್ಯಾ? ನೀವು ಹೇಳಿದ ಅಂತ ಸರಿನಾ? ನಾವು ಎಷ್ಟೊಂದು ಭಾಗವನ್ನು ಇಟ್ಕೊಂಡು ಕೆಲಸ ಜಾಸ್ತಿ ಮಾಡ್ತೀವೋ ಅದು ಆ ಜಾಗದಲ್ಲಿ ಖಂಡಿತ ಬರುತ್ತೆ, ಊಟ ಬರುತ್ತೆ. ಮನೆಯಲ್ಲಿ ಅಟ್ಲೀಸ್ಟ್ ಸಾಸಿವೆಣ್ಣೆ ಇದ್ರೆ ಆ ಸಾಸಿವೆಣ್ಣೆ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಯನ್ನ ನಿಮ್ಗೆ ತರ್ಕುವಷ್ಟು ಬಿಸಿ ಇರುವಾಗ ಅದನ್ನ ಕುತ್ತಿಗೆ ಕಿವಿ ಹಿಂದ್ಗಡೆಯಿಂದ ಸ್ವಲ್ಪ ಒಂದು 15 ನಿಮಿಷ ಹಚ್ಕೊಂಡು ಸ್ವಲ್ಪ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ಮುಂಚೆ ಹೇಳಿದಾಗ ಆಲೂಗಡ್ಡೆ, ಬಟಾಣಿ, ಕಡಲೆಕಾಳು ಸ್ವಲ್ಪ ಅವಾಯ್ಡ್ ಮಾಡಿ. ತಲೆ ಸ್ನಾನ ಮಾಡಿದ್ರೆ ಚೆನ್ನಾಗಿ ಒರೆಸ್ಕೊಳ್ಳಿ, ಒದ್ದು ಬಿಡ್ಬೇಡಿ. ಒಂದು ವಾರ ಮಾಡ್ಕೊಂಡು ಹೇಗಿದೆ ಅಂತ ಹೇಳಿನ.
ಥ್ಯಾಂಕ್ ಯು ಡಾಕ್ಟರ್. Okay, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಇಂದ ಕೂಡ ಕೆಲವು ಸಲ ಮೆಂಟಲ್ ಇಮೋಷನಲ್ ಬ್ಲಾಕ್ಸ್ ಇಂದ ಕೂಡ ಇದು ಜಾಸ್ತಿ ಆಗುತ್ತಾ? ಹೌದು, ನಾನು ಹೇಳಿದಾಗೆ ಇಮೋಷನಲ್ ಸೆಂಟರ್ ನಾವು ಎಷ್ಟು ಅಲ್ಲಿ ಕರೆಕ್ಟ್ ಮಾಡ್ತಾ ಇರ್ತೀವೋ ಅಷ್ಟು ಮಸಲ್ ಸ್ಪಾಸಮ್ ಇರುತ್ತೆ. ಆ ಸ್ಪಾಸಮ್ ನಾವು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲ ನಾವು ಮಸಲ್ ಒಳಗಡೆಯಿಂದನೇ ಮೂವ್ ಆಗುವ ಕಾರಣ ಫೈಬರ್ಸ್ ಅದರಲ್ಲಿ ಲಾಸ್ಡ್ ಆಗಿರುತ್ತೆ. ಎಷ್ಟೋ ಗಂಟುಗಳಿದೆ ಅಂತ ಹೇಳ್ತೀವಿ. ಈ ಗಂಟೆಗೆ ಮಸಲ್ ಫೈಬರ್ಸ್ ಆ ನರವನ್ನು ಹಿಡ್ಕೊಳ್ಳುವಂಥದ್ದು. ಸೊ ಅದಕ್ಕೆ ಮಸಾಜ್ ಮಾಡ್ಲಿಕ್ಕೆ ಒಂದು ಟೆಕ್ನಿಕ್ ಇದೆ. ಇನ್ ಸಿವಿಯರ್ ಕಂಡೀಷನ್ಸ್ ಹಾಸ್ಪಿಟಲ್ ನಲ್ಲಿ ನಾವು ಅಡ್ಮಿಟ್ ಮಾಡ್ತೀವಿ. ಸೊ ಇದಕ್ಕೆ ನೀವು ನಾರ್ಮಲಿ ಹೇಳ್ತಿದ್ರಿ ಈ ತರ ಎಣ್ಣೆನ ಉಪಯೋಗಿಸಿ ಮನೇಲೆ ಒಂದು ಮನೆ ಮದ್ದಿನ ರೀತಿ ನೀವು ಮಾಡ್ಕೊಂಡ್ರೆ ನಿಮ್ಗೆ ಪರಿಣಾಮಕಾರಿಯಾದಂತಹ ಕೆಲವು ಸ್ಯಾಟಿಸ್ಫೈಯಿಂಗ್ ರಿಸಲ್ಟ್ ಸಿಗುತ್ತೆ ಫಾರ್ ದ ಟೈಮ್ ಬೀಯಿಂಗ್ ಅಂತ. ಸೊ ಇಂಥ ಟೈಮಲ್ಲಿ ದ ಡಿರೆಕ್ಷನ್ ಆಫ್ ಸ್ಟ್ರೋಕ್ ಎಷ್ಟು ಇಂಪಾರ್ಟೆಂಟ್, ಮಸಾಜ್ ನ ಯಾವ ರೀತಿ ಕೊಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಇನ್ನೊಬ್ರು ಕಾಲರ್ ಇದ್ದಾರೆ ಲೈನ್ ಅಲ್ಲಿ. ಹಲೋ 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 ನಮಸ್ತೆ. ನಮಸ್ತೆ ಮೇಡಮ್, ನಾನು ವಿಜಯಕುಮಾರ್ ಅಂತ ಬ್ಯಾಂಗ್ಳೂರು. ಹೇಳಿ ಸರ್. ಮೇಡಮ್ ಡಾಕ್ಟರ್ ಕೇಳ್ಬೇಕು. ಹಾ ಕೇಳಿ. ನಮ್ ಹೆಂಡತಿಗೆ ಏರ್ ಫಾಲ್ ಜಾಸ್ತಿ ಆಗ್ತಾ ಇದೆ, ಅವ್ರು ಸ್ವಲ್ಪ ಮಾತಾಡ್ಬೇಕು. ಹಲೋ ಹೇಳಿ, ನಿಮ್ಮ ಪ್ರಶ್ನೆನ ಸಂಪೂರ್ಣವಾಗಿ ಕೇಳಿ ಸರ್. ಇಲ್ಲೇ ಇದ್ದಾರೆ, ಡಾಕ್ಟರ್ ಉತ್ತರಿಸ್ತಾರೆ. ಹಲೋ ಡಾಕ್ಟರ್, ನನಗೆ ಒಂದು 1 ವೀಕ್ ಇಂದ ತುಂಬಾ ಏರ್ ಫಾಲ್ ಆಗ್ತಾ ಇದೆ. ಆಯುರ್ವೇದಿಕ್ ಯೂಸ್ ಮಾಡಿದೀವಿ, ಅದಿದ್ರೂ ಇನ್ನೂ ಜಾಸ್ತಿ ಹಂಗೆ ಕಿತ್ಕೊಂಡ್ ಬರುತ್ತೆ ಕೂದಲು. ಏನ್ ಪ್ರಾಬ್ಲಮ್ ಇರ್ತದೆ? ಏನ್ ಕಾಯಿಲೆ ಇಲ್ಲ, ಶುಗರ್ ಇಲ್ಲ, BP ಇಲ್ಲ, ಏನಿಲ್ಲ. ಎಷ್ಟಾಯ್ತು? ಏನು? ಎಷ್ಟಾಯ್ತು? 37. ನನ್ನ ಅಭಿಪ್ರಾಯದಲ್ಲಿ ಎಣ್ಣೆ ಹಚ್ಚಿದ್ರೆ ಕೂದಲು ಬೀಳೋದು ಕಮ್ಮಿ ಆಗುತ್ತೆ ಅಂತ ಹೇಳೋದು ತಪ್ಪು. ಎಲುಬಿಂದ ಬರುವಂತ ಬೈ ಪ್ರಾಡಕ್ಟ್ಸ್ ಕೂದಲು, ಹಲ್ಲು, ನಖ ಅಂತ ಹೇಳ್ತೀವಿ. ಸೊ ಹೆಂಗಸರಲ್ಲಿ ಮೆನ್ಸ್ಟ್ರುಯಲ್ ಹಿಸ್ಟ್ರಿ ಇರೋ ಕಾರಣ ಅವರ ಎಲುಬುಗಳು ಮೊದಲಿಂದನೇ ಸ್ವಲ್ಪ ವೀಕ್ ಆಗಿರುತ್ತೆ. ಸೊ 37 ಆದ ಕಾರಣ ಕ್ಯಾಲ್ಸಿಯಂ ಡೈಲಿ ಒಂದು 500 mg ಬ್ರೇಕ್ಫಾಸ್ಟ್ ಆದ್ಮೇಲೆ ತಗೊಳ್ಳೋದು ಒಳ್ಳೆಯದು. ಜೊತೆಗೆ ನಿಮ್ಮ ನ್ಯಾಚುರಲ್ ಫುಡ್ಸ್ ಏನಿದೆಯೋ ಹಾಲು, ಮೊಸರು ಇಂಥದನ್ನ ಕ್ಯಾಲ್ಸಿಯಂ ರಿಚ್ ಆಗಿ ತಗೊಂಡು ಸ್ವಲ್ಪ ಮಾರ್ನಿಂಗ್ ಸನ್ರೈಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡಿದ್ರೆ ವಿಟಮಿನ್ ಡಿ ಸಿಂಥಸಿಸ್ ಚೆನ್ನಾಗಿರುತ್ತೆ. ವೆಯ್ಟ್ ಲೂಸ್ ಮಾಡಕ್ಕೆ ನ್ಯೂಟ್ರಿಷನ್ ತಗೊಂಡಿದ್ದೆ, ಅವಾಗಿಂದ ಈ ತರ ಆಗಿದೆ ನನಗೆ. ಅದೇ ನಾನು ಹೇಳ್ತಾ ಇದ್ದೇನೆ. ಮೊದಲೇ ಹೆಂಗಸರಿಗೆ ಮೆನ್ಸ್ಟ್ರುಯಲ್ ಬ್ಲೀಡಿಂಗ್ ಎಲ್ಲ ಆಗುವ ಕಾರಣ ಅವರ ವೀಕ್ನೆಸ್ ಇಸ್ ಪರ್ಮನೆಂಟ್. ಸೊ ಅಂಥದ್ರಲ್ಲಿ ಡಿಪ್ಲೇಷನ್ ಆಯ್ತಲ್ಲ. ಸೊ ನೀವು ಅದನ್ನ ಫಸ್ಟ್ ಸೆಪರೇಟ್ ಮಾಡ್ಲಿಕ್ಕೆ ಇಂಟರ್ನಲ್ಲಿ ನೀವು ಐರನ್ ರಿಚ್ ಫುಡ್, ಕ್ಯಾಲ್ಸಿಯಂ ರಿಚ್ ಫುಡ್ ಅನ್ನ ತಗೋಬೇಕು. ಇದನ್ನ ಮಾಡ್ತಾ ನೀವು ಎಣ್ಣೆ ಹಚ್ಚಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಸೊ ಆಫ್ಟರ್ ಪಾರ್ಚುರೇಷನ್, ಸೊ ಅಲ್ಲಿ ಕೂಡ ಲಾಟ್ ಆಫ್ ಕ್ಯಾಲ್ಸಿಯಂ ಲಾಸ್ ಆಗುತ್ತೆ. ಸೊ ಡೆಲಿವರಿ ಆಫ್ಟರ್ 30-35 ನಾವು ಕಂಟಿನ್ಯೂಸ್ ಆಗಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಳ್ಳೋದು ಉತ್ತಮ. ಓಕೆ, ಇನ್ನು ಆಗ್ಲೇ ನೀವು ತಿಳಿಸ್ಕೊಡ್ತಾ ಇದ್ರಿ ಡಿರೆಕ್ಷನ್ ಆಫ್ ಸ್ಟ್ರೋಕ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ. ಆಯುರ್ವೇದದಲ್ಲಿ ಯಾವಾಗ್ಲೂ ನಾವು ಎಣ್ಣೆ ಹಚ್ಚೋದಾಗ್ಲಿ ಯಾವುದೇ ಒಂದು ಮೂವ್ಮೆಂಟ್ ಬಾಡಿ ಸ್ಟ್ರೋಕ್ಸ್ ಮಾಡುವಾಗ್ಲೂ ಮೇಲಿಂದ ಕೆಳಗಡೆ ಹೇರ್ ರೂಟ್ ಇಂದ ಹೇರ್ ಫಾಲ್ ಇದು ಟಿಪ್ ಕಡೆಗೆ ಅಂತ ಹೇಳ್ತೀವಿ. ಸೊ ಮಸಾಜ್ ಮಾಡುವಾಗ್ಲೂ ಮೇಲಿಂದ ಕೆಳಗಡೆಗೆ ನಾವು ಕಂಟಿನ್ಯೂಸ್ ಆಗಿ ಒಂದು ಕಂಫರ್ಟಬಲ್ ಪ್ರೆಷರ್ ಇಂದ ಮಾಡುವಂತದ್ದು. ಪ್ರೆಷರ್ ಇದರಲ್ಲಿ ಜಾಸ್ತಿ ರೋಲ್ ಇಲ್ಲ. ನಾವು ಸೆಲೆಕ್ಟೆಡ್ ಮೀಡಿಯಂ ಏನಿದೆಯೋ, ಎಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಇಲ್ಲ ಕೆಲವು ಅಪ್ಲಿಕೇಶನ್ ಆಫ್ ಪೇಸ್ಟ್ ಇರ್ಬೋದು, ಅದೆಲ್ಲ ಒಂದು ಮೆಡಿಸಿನಲ್ ಪ್ರಾಪರ್ಟಿ ಇರೋ ಕಾರಣ ಅದನ್ನ ನಾವು ಔಟ್ಕಮ್ಗೋಸ್ಕರ ಯೂಸ್ ಮಾಡ್ತೀವಿ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ. ನನ್ನ ಹೆಸರು ಪದ್ಮಾ ಅಂತ. ಹೇಳಿ ಪದ್ಮಾ ಅವರೇ. ನಾನು 53. ಹೇಳಿ. ಹಲೋ. 15 years ಬ್ಯಾಕ್ ನಾನು ಸ್ಲಿಪ್ ಡಿಸ್ಕ್ ಆಗಿತ್ತು. ಓಕೆ. ಈಗ ಒಂದು ಹತ್ತತ್ರ 1 year ಮೇಲೆ ಇದಾಯ್ತು. ನನಗೆ 2 ಕೈ ಮುಂಗೈ ಮಾತ್ರ ಜವ ಹಿಡಿಯುತ್ತೆ. ತುಂಬಾನೇ ಪೇಪರ್ ಹಿಡ್ಕೊಳಕ್ಕಾಗಲ್ಲ, ಆ ತರ ಆಗ್ಬಿಡುತ್ತೆ. ಈಗಾಗಲೇ ಒಂದಷ್ಟು ಎಲ್ಲ ಆಯುರ್ವೇದಿಕ್ ತಗೊಂಡು ಅಲೋಪತಿ ಸರಿ, ವಿಟಮಿನ್ಸ್ ಇದು ಅಂದ್ರು, ಮಲ್ಟಿ ವಿಟಮಿನ್ಸ್ ಎಲ್ಲ ಕೊಟ್ಟರು ತಗೋತಿದೆ. ಸ್ವಲ್ಪ ಆಯಿಲ್ ಹಚ್ಕೋತೀನಿ ಇದು, ಬಟ್ ಆದ್ರೂ ನೈಟ್ ಟೈಮ್ ಸ್ವಲ್ಪ ತುಂಬಾ ತೊಂದರೆ ಕೊಡುತ್ತೆ ಡಾಕ್ಟರ್. ಏನು ಅಂತ ಗೊತ್ತಾಗ್ತಿಲ್ಲ. ನಿಮ್ಗೆ ಸ್ಲಿಪ್ ಡಿಸ್ಕ್ ಆಗಿದ್ದು ಕುತ್ತಿಗೆದಲ್ಲ, ಸೊಂಟದಲ್ಲ? ಇಲ್ಲ, ಸೊಂಟದಲ್ಲಿ. ಈಗ್ಲೂ ನಂಗೆ ಅದೇ ತುಂಬಾ ಕೆಳಗೆಲ್ಲ ಕೂತ್ಕೊಳಕ್ ಆಗಲ್ಲ. ಹಂಗೆ ಇದ್ ಮಾಡಿ ಅಂದ್ರು. ನಾನು ಫಿಸಿಯೋಥೆರಪಿ ಎಲ್ಲ 2 ಸತಿ ತಗೊಂಡೆ. ಈಗ ಇದು ಅದೇ ಕೆಳಗೆಲ್ಲ ಕೂತ್ಕೊಂಡ್ರೆ ಏನಿಲ್ಲ ಹೇಗೋ ಇದಾಗತ್ತೆ, ಬಟ್ ಕೆಳಗೆಲ್ಲ ಕೂತ್ಕೊಳಕ್ ಆಗಲ್ಲ. ಬಟ್ ಇದು ಸ್ವಲ್ಪ ಈ ಕೈಯಿಂದ ಈಗ ಒಂದು ಹತ್ತತ್ರ 1 year ಮೇಲೆ ಆಗೋಯ್ತು. ತುಂಬಾ ನೈಟ್ ಟೈಮ್ಸ್ ತುಂಬಾ ತೊಂದರೆ ಕೊಡುತ್ತೆ. ಓಕೆ, ಯೂಶಲಿ ನಾವು ಸ್ಲಿಪ್ ಡಿಸ್ಕ್ ಬಗ್ಗೆ ಮಾತಾಡುವಾಗ ಡಿಸ್ಕ್ ಆ ಜಾಗದಿಂದ ಸ್ವಲ್ಪ ಬಲ್ಜ್ ಆಗಿದೆ ಅಂತ ನಾವು ಹೇಳ್ತೀವಿ.
ನಾವು ನೋಡುವ ಪ್ರಕಾರ ನಮ್ಮ ಎಕ್ಸ್ಪೀರಿಯನ್ಸ್ ನಲ್ಲಿ ಯಾರಿಗೆಲ್ಲ ಸೊಂಟದಲ್ಲಿ ಸ್ಲಿಪ್ ಡಿಸ್ಕ್ ಆಗಿದೆಯೋ ಇಲ್ಲ ಸೊಂಟ ನೋವಿದೆಯೋ ಟೈಮ್ ಹೋಗ್ತಾ ಹೋಗ್ತಾ ಅವ್ರಿಗೆ ಕುತ್ತಿಗೆನಲ್ಲೂ ಪ್ರಾಬ್ಲಮ್ ಬರುತ್ತೆ. ಯಾಕಂದ್ರೆ ಶರೀರ ನಾವು ಒಂದಾಗಿ ಕನ್ಸಿಡರ್ ಮಾಡ್ತೀವಿ. ಒಂದು ಮಸಲ್ದು ಒರಿಜಿನ್ ಒಂದ್ ಕಡೆ ಇರುತ್ತೆ, ಇನ್ಸರ್ಷನ್ ಇನ್ನೊಂದ್ ಕಡೆ ಇರುತ್ತೆ. ಟ್ರೀಟ್ಮೆಂಟ್ ತಗೊಳ್ಳುವಾಗ್ಲೂ ಯಾವಾಗ್ಲೂ ನಾವು ಆ ನೋವನ್ನ ಸರಿ ಮಾಡ್ಲಿಕ್ಕೆ ಮಾತ್ರ ನಾವು ನೋಡ್ತೀವಿ. ವ್ಯಾಧಿಯನ್ನ ಕಂಪ್ಲೀಟ್ ಆಗಿ ಫ್ರಮ್ ದ ರೂಟ್ ಅದನ್ನ ಸರಿ ಮಾಡ್ಲಿಕ್ಕೆ ಯಾರು ಅಷ್ಟು ಪ್ರಯತ್ನ ಪಡೋದಿಲ್ಲ. ಸೊ ಆಯುರ್ವೇದ ಪ್ರಕಾರ ನಾವು ಟ್ರೀಟ್ಮೆಂಟ್ ಶಾಸ್ತ್ರೋಕ್ತ ಮಾಡೋದಾದ್ರೆ ಬರೀ ನೋವು ಹೋದ್ರೆ ನೋವು ಕಮ್ಮಿ ಆಯ್ತು ಅಂತ, ವ್ಯಾಧಿ ಕಮ್ಮಿ ಆಯ್ತು ಅಂತ ನಾವು ಹೇಳೋದಿಲ್ಲ. ಹೌದು, ಯೂರಿಕ್ ಆಸಿಡ್ ಜಾಸ್ತಿ ಆಗೋದು ನಿಮ್ಮ ಪ್ರೋಟೀನ್ ರಿಚ್ ಡಯಟ್ ಇಂದ. ಅದಕ್ಕೂ ಈ ತರ ಆಗುತ್ತಾ? ಇಲ್ಲ, ಅದು ಅಗ್ರವೇಟಿಂಗ್ ಫ್ಯಾಕ್ಟರ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ, ಅದು ಕಾರಣ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಸೊ ನಿಮ್ಮ ಸೊಂಟ ನೋವು ಶುರುವಾಗಿ ಅದನ್ನ ನಾವು ಕಂಪ್ಲೀಟ್ ಆಗಿ ರೆಡಿಕೇಟ್ ಮಾಡಿರೋ ಇರೋ ಕಾರಣ ನಿಮಗೆ ಕುತ್ತಿಗೆ ನೋವು ಪ್ರಾಬ್ಲಮ್ ಬರ್ತಾ ಇರುವಂತದ್ದು. ಸೊ ನನ್ನ ಅಭಿಪ್ರಾಯದಲ್ಲಿ ನೀವು ನಿಮ್ಮ ಮನೆ ಹತ್ರ ಯಾವ್ದಾದ್ರು ಒಂದು ಒಳ್ಳೆ ಆಯುರ್ವೇದಿಕ್ ಸೆಂಟರ್ ಇದ್ದರೆ ನಾವು ಹೇಗೆ ವಾರಕ್ಕೊಮ್ಮೆ NH ಸ್ನಾನ ಮಾಡ್ತಾ ಇದ್ವೋ ಅದೇ ತರ ಫಸ್ಟ್ ಒಂದು ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ರೆಗ್ಯುಲರ್ ಆಗಿ ಆ ಇಂಪ್ರೂವ್ಮೆಂಟ್ ಅನ್ನ ಅಪ್ಕೀಪ್ ಮಾಡಬೇಕು. ದಿನಕ್ಕೆ ನಾವು 3 ಹೊತ್ತು ಊಟ ಮಾಡ್ತೀವಲ್ಲ, ಜನವರಿ 1ಕ್ಕೆ ತಿಂಡಿ ತಿಂದ್ರೆ ಮತ್ತೆ ತಿನ್ನದೇ ಇರೋದಿಲ್ಲ. ಸೊ ಅದರಿಂದ ಟ್ರೀಟ್ಮೆಂಟ್ ಹಾಗೇನೆ ನಾವು ಸ್ವಲ್ಪ ಕಂಟಿನ್ಯೂಟಿ ಇಟ್ಕೋಬೇಕು. ಎಣ್ಣೆ ಹಚ್ಚಿ ಮನೆಯಲ್ಲಿ ಸ್ನಾನ ಮಾಡಿದ್ರು ಸಾಕು, ಇಲ್ಲಾಂದ್ರೆ ಒಂದು ಒಳ್ಳೆ ಸೆಂಟರ್ಗೆ ಹೋಗಿ ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಅವರು ಫುಲ್ ಬಾಡಿ ಮಸಾಜ್ ಮಾಡ್ತಾರೆ, ಅಭ್ಯಂಗಮ್ ಅಂತ. ಅದ್ ಮಾಡ್ತಾ ಹೋದ್ರೆ ಈ ಮಸಲ್ ಸ್ಪಾಸಮ್ ಏನ್ ಬರ್ಬೋದು ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ನಾವು ಮಾಡೋದ್ರಿಂದ ಅದನ್ನ ರಿಲೀಸ್ ಮಾಡಬಹುದು. ಇಡೀ ದಿನ ಕೆಲಸ ಮಾಡಿ ಆ ಬಾಡಿದು ಸುಸ್ತೆಲ್ಲ ಆಗುವಾಗ ಇರೋ ನೋವುಗಳೆಲ್ಲ ಆಚೆ ಬರೋದು ರಾತ್ರಿ ಸಮಯದಲ್ಲಿ. ಹೌದು ಹೌದು. ಓಕೆ, ಸೊ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ನಾವು ಮಾಡದೆ ಮೇನ್ ವಿ ಹ್ಯಾವ್ ಟು ಅಡ್ರೆಸ್ ದ ರೂಟ್ ಕಾಸ್. ಆವಾಗ ಬೇರೆ ಅದು ಸ್ಪ್ರೆಡ್ ಆಗದೆ ಇರುವಂಗೆ ನಾವು ನೋಡ್ಕೋಬಹುದು ಅನ್ನೋದನ್ನ ತಿಳಿಸ್ತಾ ಇದ್ರಿ. ಇನ್ನ ಪರ್ಯಾಯ ವೈದ್ಯಕೀಯ ವ್ಯವಸ್ಥೆಗಳಲ್ಲಿ ಆಯುರ್ವೇದಕ್ಕೆ ಅತಿ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡ್ತಾರೆ. ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ, ಸ್ಪಾಂಡಲೈಟಿಸ್ ಇರ್ಬೋದು, ಈಗ ಕರೆ ಬಂದಂತೆ ಸ್ಲಿಪ್ ಡಿಸ್ಕ್ ಇರ್ಬೋದು, ಎಷ್ಟರ ಮಟ್ಟಿಗೆ ಇದು ಎಫೆಕ್ಟಿವ್ ಇದೆ? ಈಗ ನಾನು ಹೇಳಿದಾಗೆ ಉದ್ದೇಶ ಯಾವಾಗ್ಲೂ ನೋವು ಕಮ್ಮಿ ಮಾಡ್ಲಿಕ್ಕೆ ಇರಬಾರದು. ಕಾರಣವನ್ನ ನಾವು ಸರಿ ಮಾಡದೆ ರೋಗ ಮುಕ್ತಿ ಆಯ್ತು ಅಂತ ಹೇಳೋದು ಇಂಪಾಸಿಬಲ್. ಸೊ ಎನಿ ಸಿಸ್ಟಮ್ ಆಫ್ ಮೆಡಿಸಿನ್ ಫಸ್ಟ್ ಪೇಷಂಟ್ ಅನ್ನ ಟ್ರೀಟ್ ಮಾಡುವಾಗ ಅವ್ರದ್ದು ಮೇನ್ ಪ್ರಾಬ್ಲಮ್ ಏನು ಬಂದಿದ್ದು, ಕುತ್ತಿಗೆ ನೋವು, ಕೈ ನೋವು, ಇಲ್ಲ ಕಾಲು ನೋವು, ಅದನ್ನ ಸರಿ ಮಾಡ್ಲಿ, ಆ ನೋವು ಕಮ್ಮಿ ಆಗ್ಲಿ ಅಂತ ಅವರು ಪ್ಲಾನ್ ಮಾಡ್ತಾ ಇರ್ತಾರೆ. ಸೊ ಅದು ತಪ್ಪು. ಪೇಷಂಟ್ ಅನ್ನ ಎಜುಕೇಟ್ ಮಾಡಿ ಅದು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್, ಅಟ್ಲೀಸ್ಟ್ ಒಂದು 2-3 ಇಯರ್ಸ್ ಅವರು ರೆಗ್ಯುಲರ್ ಆಗಿ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಸಂಪೂರ್ಣವಾಗಿ ಫ್ರಮ್ ದ ರೂಟ್ ಅದನ್ನ ಸರಿ ಮಾಡ್ಕೋಬಹುದು. ಅದನ್ನ ಎಜುಕೇಟ್ ಮಾಡೋದು ಇಂಪಾರ್ಟೆಂಟ್. ಓಕೆ ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ, ನಿಮ್ಮ ಹೆಸರನ್ನ ಹೇಳಿ. ಸರಿ, ಎಲ್ಲಿಂದ ಕರೆ ಮಾಡೋದು ಸರ್? ಸರ್ ನಿಮ್ಮ ಟಿವಿ ಮ್ಯೂಟ್ ಮಾಡಿ. ಮಾತಾಡ್ತಾ ಇದ್ದೀನಿ. ಸರಿಪ, ನಿಮ್ಮ ಸಮಸ್ಯೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಿ. ಓಕೆ, ಕರೆ ಕಟ್ಟಾಗ್ತೇವೆ. ವೀಕ್ಷಕರೇ, ದಯವಿಟ್ಟು ನೀವು ಕರೆ ಮಾಡಿರುವಾಗ ನಿಮ್ಮ ಟಿವಿ ವಾಲ್ಯೂಮ್ ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಅಥವಾ ಆ ಜಾಗದಿಂದ ಹೊರಗೆ ಬಂದು ಮಾತನಾಡಿ. ಸೊ ಇಲ್ಲಿ ನಾವು ಹೇಳೋದಕ್ಕೂ ಅಲ್ಲಿ ಪ್ರಸಾರ ಆಗೋದಕ್ಕೂ ಕೆಲವಾರು ಒಂದು ಸೆಕೆಂಡ್ಗಳ ಅಂತರ ಇರುತ್ತೆ. ಆ ಲ್ಯಾಗ್ ನಲ್ಲಿ ನಿಮ್ಗೆ ಮತ್ತೆ ನಾವು ಮಾತಾಡೋದು ನಮ್ಗೆ ಕೇಳಿಸುತ್ತೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗದೆ ಹೋಗ್ಬೋದು. ಸೊ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಇನ್ನೊಬ್ರು ಕಾಲರ್ ಇದ್ದಾರೆ ಲೈನ್ ನಲ್ಲಿ. ಹಲೋ ಹಲೋ, ನಮಸ್ಕಾರ ಮೇಡಮ್. ನನ್ನ ಹೆಸರು ವೀಣಾ ಅಂತ ಹೇಳಿ. ನಮಸ್ತೆ ವೀಣಾ ಅವರೇ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಿರೋ ತಾವು? ಹಲೋ ಹಲೋ ಹಲೋ, ಹೇಳಿ ವೀಣಾ ಅವರೇ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಮೇಡಮ್, ನಾನು ಹುಬ್ಳಿಂದ ಕಾಲ್ ಮಾಡ್ತಿದ್ದೀನಿ. ಹೇಳಿ ಹೇಳಿ ವೀಣಾ ಅವರೇ, ನಿಮ್ಮ ಪ್ರಶ್ನೆ ಕೇಳಿಮ್ಮ. ನನಗೆ ಬ್ಯಾಕ್ ಪೈನ್ ಇದೆ ಮೇಡಮ್, ತುಂಬಾ ದಿವಸದಿಂದ ಬ್ಯಾಕ್ ಪೈನ್ ಇದೆ, ಸೊಂಟ ನೋವು ಬರುತ್ತೆ ಇದ್ರಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು, ಏನ್ ಕೇಳೋಣ ಅಂತ ಮಾಡಿದ್ದೀರಿ. ಓಕೆ, ನಿಮ್ಮ ವಯಸ್ಸು ಎಷ್ಟು ತಿಳ್ಕೊಬಹುದಾ? ನನ್ನ ವಯಸ್ಸು 34 ಮೇಡಮ್. ಓಕೆ, ಡಾಕ್ಟರ್ ಇದಾರೆ ಅಮ್ಮ, ಕೇಳಿ ನೋಡೋಣ. ಓಕೆ ಮೇಡಮ್. ಸೊಂಟ ನೋವು ಶುರುವಾಗಿ ಎಷ್ಟು ದಿನ ಆಯ್ತಮ್ಮ? ಸೊಂಟ ನೋವು ಶುರುವಾಗಿ ಸರ್ ಈಗಾಗಲೇ 2-3 ಇಯರ್ಸ್ ಇಂದ ಇದೆ ಸರ್ ಸೊಂಟ ನೋವು. ಅದು ಗ್ರಾಜುಯಲ್ ಆಗಿ ಶುರು ಆಯ್ತಾ, ಇಲ್ಲ ಏನಾದ್ರು ಒಂದು ಕೆಲಸ ಮಾಡಿ ಆದ್ಮೇಲೆ ನೋಡಿ ಬಂದಿದ್ದ? ಇಲ್ಲ ಸರ್, ನಾನೇನ್ ಜಾಬ್ ಮಾಡ್ತಿಲ್ಲ. ನನಗಂದ್ರೆ ನನಗೀಗ ಒಂದು 4 ಇವು ಇದಾಗಿದ್ದಾವೆ ಸರ್. ಅಂದ್ರೆ ಪ್ರೆಗ್ನೆಂಟ್ ಇದ್ದೆ, ಬಟ್ ಅದು ಒಳಗೆ ಇಂಪ್ರೂವ್ ಆಗಿಲ್ಲ ಅಂತ ಹೇಳಂದು ಇದಾಗಿದ್ದಾವೆ. ಅದಾಗಿ ಸ್ವಲ್ಪ ದಿವಸದಿಂದ ನನಗೆ ಬ್ಯಾಕ್ ಪೇನ್ ಇದೆ. ನನಗೆ ಸ್ವಲ್ಪ ನಿಂತು ಬಹಳ ಕೆಲಸ ಮಾಡಿದ್ರೆ, ಪಾತ್ರೆ ಅದನ್ನ ಸ್ವಲ್ಪ ಬಹಳ ತೊಳೆದ್ರೆ ಇದಾಗತ್ತೆ, ಬ್ಯಾಕ್ ಪೇನ್ ಬಂದ್ಬಿಡತ್ತೆ. ಕೆಲಸ ತುಂಬಾ ಮಾಡಿದ್ರೆ
ನಾ ಹೌಸ್ ಟೈಪ್, ಹಂಗಾಗಿ ಮನೇಲೇ ಇರ್ತೀನಿ. ತುಂಬಾ ಪೇನ್ ಬರುತ್ತೆ ಒಂದೊಂದ್ಸರ್ತಿ ಇರಲ್ಲ. ತುಂಬಾ ಕೆಲಸ ಬಹಳ ಆಯ್ತಂದ್ರೆ ಪೇನ್ ಬರುತ್ತೆ. ಅದೇ ಇದರಿಂದ ಎಡಗಡೆ ಕಾಲ್ ಸ್ವಲ್ಪ ಎಳೆಯಕ್ ಶುರು ಆಗತ್ತೆ ಪೇನ್ ಜಾಸ್ತಿ ಆದ್ಮೇಲೆ. ಓಕೆ, ಯೂಶುವಲಿ ಇಂಥ ಕಂಡೀಷನ್ಸ್ ನಲ್ಲಿ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಒಂದು ಕಂಡೀಷನ್ ಅನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಮತ್ತೆ ಅಬಾರ್ಷನ್ ಎಲ್ಲ ಆಗುವಾಗ ಪೆಲ್ವಿಕ್ ಏರಿಯಾದಲ್ಲಿ ಇನ್ಫ್ಲಮೇಷನ್ ಇದ್ದೇ ಇರುತ್ತೆ. ಸೊ ಆ ಇನ್ಫ್ಲಮೇಷನ್ ಸಂಪೂರ್ಣವಾಗಿ ನಾವು ಸರಿ ಮಾಡದೆ ಹೋಗುವಾಗ ಏನಾಯ್ತಂದ್ರೆ ಅದರ ಹತ್ರ ಎಫೆಕ್ಟ್ ಆಗುತ್ತೆ. ಸೊ ಈ ಸಯಾಟಿಕ್ ನೋವು ಅದರ ಹತ್ರ ಇರುವ ಕಾರಣ ಅದನ್ನು ಸ್ವಲ್ಪ ಇರಿಟೇಟ್ ಮಾಡುತ್ತೆ. ಸೊ ನನ್ನ ಅಭಿಪ್ರಾಯದಲ್ಲಿ ನೀವು ಫಸ್ಟ್ ವೆಯ್ಟ್ ಮ್ಯಾನೇಜ್ಮೆಂಟ್ ನೋಡಿ. ನೀವು ಸ್ವಲ್ಪ ಹೈಟ್ ಎಷ್ಟು? ಸೊ ವೆಯ್ಟ್ ಸ್ವಲ್ಪ ಜಾಸ್ತಿ ಆಯ್ತಲ್ಲ? ಸ್ವಲ್ಪ ಜಾಸ್ತಿ ಇದೆ ಸರ್, ಏನ್ ಮಾಡ್ಬೇಕು? ಸೊ ಅಕ್ಕಿದ ಪದಾರ್ಥ, ಉದ್ದಿನ ಬೇಳೆದ ಪದಾರ್ಥ, ಸ್ವೀಟ್ಸ್ ಇದನ್ನ ಆದಷ್ಟು ಕಮ್ಮಿ ಮಾಡಿ, ಎಣ್ಣೆ ಪದಾರ್ಥ ಕಮ್ಮಿ ಮಾಡಿ. ಅಂಡ್ ನೀವು ಯಾರಾದ್ರೂ ಮನೆಯಲ್ಲಿ ನಿಮ್ಮ ಸಪೋರ್ಟ್ ಮಾಡೋದಾದ್ರೆ ಈ ಅರ್ಧ ಬೆನ್ನಿಂದ ಕಾಲ್ ತನಕ ಸ್ವಲ್ಪ ಎಳ್ಳೆಣ್ಣೆ ಇಲ್ಲ ಸಾಸಿವೆಣ್ಣೆ ಬಿಸಿ ಮಾಡಿ ಒಂದು 15-20 ಮಿನಿಟ್ಸ್ ಮಸಾಜ್ ಮಾಡ್ಕೊಂಡು ಬಿಸಿನೀರಿನಲ್ಲಿ ಟವಲ್ ಹಾಕಿ ಸ್ವಲ್ಪ ಬಿಸಿ ಕಾವು ಕೊಡಿ. ಹತ್ರ ಯಾರಾದ್ರೂ ಒಬ್ರು ಒಳ್ಳೆ ಯೋಗಾಸನ ಹೇಳಿಕೊಡೋರಿದ್ರೆ ಅವ್ರಿಗೆ ನಿಮ್ಮ ನೋವಿನ ಬಗ್ಗೆ ಹೇಳಿಕೊಟ್ಟು ಅವ್ರು ಹೇಳಿಕೊಡೋ ಯೋಗಾಸನಗಳನ್ನ ಮಾಡ್ತಾ ಹೋದ್ರೆ ಫಂಕ್ಷನಾಲಿಟಿ ಇಂಪ್ರೂವ್ ಆಗುತ್ತೆ. ಮತ್ತೆ ಹೇಳಿದ ಹಾಗೆ ಆಲೂಗಡ್ಡೆ, ಬಟಾಣಿ, ಈ ವಾಯು ಪದಾರ್ಥ ಆದಷ್ಟು ಅವಾಯ್ಡ್ ಮಾಡಿ. ಚಳಿಗಾಲದಲ್ಲಿ ಕಾಲನ್ನ ಸ್ವಲ್ಪ ಕವರ್ ಮಾಡಿಕೊಳ್ಳೋದು ಒಳ್ಳೇದು. ವುಲೆನ್ ಸಾಕ್ಸ್ ಹಾಕೋದು, ಚಪ್ಪಲಿ ಇಲ್ಲದೆ ಓಡಾಡೋದು ಒಳ್ಳೇದಲ್ಲ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಆಹಾರ ಕೆಲವು ನಿಷಿದ್ಧ ಅಂತ ಹೇಳ್ತಾ ಇದ್ರಿ, ಅಷ್ಟೇ ಇಂಪಾರ್ಟೆಂಟ್ ಕೆಲವೊಮ್ಮೆ ಕ್ಲೈಮೇಟ್ ಕೂಡ ಆಗುತ್ತೆ ಆಸ್ ಅ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್. ಮೇನ್ಲಿ ಚಳಿಗಾಲದಲ್ಲಿ ಜೋಮ್ ಇರೋದು ಅಥವಾ ಜುಮ್ ಅಂತ ಅನ್ಸೋದು ಇವೆಲ್ಲವೂ ಜಾಸ್ತಿ ಆಗುತ್ತೆ. ಯಾಕೆ ಹೀಗೆ? ಒಂದು ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಅಂತ ಹೇಳುವಾಗ ನಾವು ದೇಶ ನೋಡಬೇಕು, ಕಾಲ ನೋಡಬೇಕು, ವಾಯ ನೋಡಬೇಕು ಅಂತೆಲ್ಲ ಹೇಳ್ತೀವಿ. ಜೊತೆಯಲ್ಲಿ ಟ್ರೀಟ್ಮೆಂಟ್ ಅಂತ ನಾವು ಮಾತಾಡುವಾಗ ಫಸ್ಟ್ ಬರೋದು ಆಹಾರ, ಎರಡನೇದು ಬರೋದು ವಿಹಾರ, ಮತ್ತೆ ಬರೋದು ಔಷಧಿ ಅಂತ ಹೇಳ್ತೀವಿ. ಸೊ ಆಯುರ್ವೇದ ಟ್ರೀಟ್ಮೆಂಟ್ ನಲ್ಲಿ ಪಥ್ಯ ವೆರಿ ಇಂಪಾರ್ಟೆಂಟ್. ಇದಿಲ್ಲದೆ ನಾವು ಔಷಧಿ ಎಷ್ಟು ಬರೆದ್ರು ಅದರದ್ದು ಒಂದು ಕಂಪ್ಲೀಟ್ ಪ್ರಭಾವ ಸಿಕ್ಕೋದಿಲ್ಲ. ಸೊ ಅದರಿಂದ ನಾನು ಸ್ಟಾರ್ಟಿಂಗ್ ಇಂದ ಹೇಳಿದ ತರ ಈ ವಾಯು ಪದಾರ್ಥ ಅಂತ ನಾವು ಏನ್ ಹೇಳ್ತೀವೋ, ಆಲೂಗಡ್ಡೆ, ಬಟಾಣಿ, ಕಡಲೆಕಾಳು, ಅವರೆಬೇಳೆ, ಅವರೆಕಾಳು ಆದಷ್ಟು ಅವಾಯ್ಡ್ ಮಾಡಿ. ಈ ಬಿಸಿಲುಗಾಲದಲ್ಲಿ ಈ ಕಂಡೀಷನ್ಸ್ ಕಮ್ಮಿ ಆಗುತ್ತೆ. ಈ ವಾಯು ಅಂದ್ರೆ ನಾವು ಗಾಳಿ ಅಂತ ಹೇಳ್ತೀವಿ, ಗಾಳಿ ಯಾವಾಗಲೂ ಚಳಿ ಇರುತ್ತೆ. ಸೊ ಹೇಗೆ 1+1 is 2, ಈ ಚಳಿಗಾಲದಲ್ಲಿ